ವೆಲ್ಕಮ್ ಟು ಪ್ರಜ್ಞಾನ ಆನ್ಲೈನ್ ಪ್ಲಾಟ್ಫಾರ್ಮ್. ಸೊ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ ಆಗಿರುವಂಥ ಅಥವಾ ಸರಿಸುಮಾರು ಒಂದು ವರ್ಷದಿಂದ ನಿರಂತರವಾಗಿ ಪ್ರಚಲಿತ ಘಟನೆಯಲ್ಲಿ ಕೇಳ್ತಿರುವಂಥ ಅತಿ ಪ್ರಮುಖವಾಗಿ ಹಾಗೂ ಎಲ್ಲ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರುವಂಥ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂಥ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಇನ್ ದಿಸ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ದ ಕಾನ್ಸೆಪ್ಟ್ ಆಫ್ ದ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ರೆಸ್ಪಾನ್ಸ್ ಆಫ್ ಸುಪ್ರೀಂ ಕೋರ್ಟ್. ಸೊ ಇತ್ತೀಚಿನ ಸಂದರ್ಭದಲ್ಲಿ ಮುಖ್ಯವಾಗಿ ಯಾಕಿದು ಪ್ರಚಲಿತದಲ್ಲಿ ಇತ್ತು ಅಂತಂದ್ರೆ, ಇತ್ತೀಚಿನ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕೆಲವು ನಿರ್ಬಂಧನೆಗಳನ್ನು ಹೇಳಿರುವಂತದನ್ನು ನೋಡ್ತೀವಿ. ದ ಸುಪ್ರೀಂ ಕೋರ್ಟ್ ಹ್ಯಾಡ್ ಗಿವನ್ ಸರ್ಟೆನ್ ಆರ್ಡರ್ ಟು ದ ಪ್ರೆಸಿಡೆಂಟ್ ಅಂಡ್ ಗವರ್ನರ್ ಫಾರ್ ದ ಸರ್ಟೆನ್ ಬಿಲ್ಸ್. ಕೆಲವು ನಿರ್ದಿಷ್ಟ ಮಸೂದೆಗಳಿಗೆ ನಿರ್ದಿಷ್ಟವಾದ ಟೈಮ್ ಲಿಮಿಟ್ ಅನ್ನು ಹೇಳಿರುವಂತದನ್ನ ನೋಡ್ತೀವಿ. ಸೊ ಅದು ಸಂವಿಧಾನಾತ್ಮಕವಾಗಿ ಒಳ್ಳೆಯದ ಅಥವಾ ಅದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಂಗೀಯ ಅತಿಕ್ರಮಣವಾಗತ್ತಾ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಹಾಗಿದ್ದಾಗ ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಟು ದ ರೆಸ್ಪಾನ್ಸ್ ಆಫ್ ಸುಪ್ರೀಂ ಕೋರ್ಟ್. ಸೊ ಮೂಲತಃವಾಗಿ ಈ ಎರಡು ಅಂಶಗಳನ್ನ ಇಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ದ ಫಸ್ಟ್ ಒನ್ ವಾಸ್ ದ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್. ಸೊ ರಾಷ್ಟ್ರಪತಿಯವರ ಏನು ಉಲ್ಲೇಖಗಳು ಏನಾಗಿತ್ತು ಅಥವಾ ಶಿಫಾರಸುಗಳು ಏನಾಗಿತ್ತು ಅನ್ನುವಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಎರಡನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ಪ್ರತಿಕ್ರಿಯೆ ಯಾವ ರೀತಿ ಇತ್ತು. ಸೊ ಈ ಎರಡರ ಕುರಿತಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಏನಾದ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಿಮ್ಮ ಸಪೋರ್ಟ್ ನಮ್ಮ ಹತ್ರ ಇದ್ದಾಗ, ನಮ್ಮ ಜೊತೆಯಲ್ಲಿದ್ದಾಗ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಾದ ಯಾವುದೇ ವಿಷಯಗಳಲ್ಲಿ ನಿಮಗೆ ನಿರ್ದಿಷ್ಟವಾದ ಅಂಶಗಳು ಅಥವಾ ವಿಷಯಗಳು ಟಾಪಿಕ್ಸ್ಗಳು ಏನಾದ್ರು ಡಿಫಿಕಲ್ಟ್ ಆಗ್ತಾ ಇತ್ತು ಅಂದರೆ ಆ ವಿಷಯಗಳನ್ನು ನಮಗೆ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿದ್ರೆ ಅದನ್ನು ನಾವು ಆ ವಿಡಿಯೋವನ್ನು ಮುಂದಿನ ತರಗತಿಗಳಲ್ಲಿ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಿಮ್ಮ ರೆಸ್ಪಾನ್ಸ್ ನಮಗೆ ಬಹಳ ಪ್ರಮುಖವಾಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋವನ್ನು ಚರ್ಚೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಹಾಗಿದ್ದಾಗ ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ಅಂತ ನೋಡ್ತಾ ಇದ್ದೀವಿ. ಒಂದು ರಾಷ್ಟ್ರಪತಿಯವರ ಉಲ್ಲೇಖ ಏನಿದೆ ಅಂಡ್ ಎರಡನೇದು ಸರ್ವೋಚ್ಚ ನ್ಯಾಯಾಲಯದ ಪ್ರತಿಕ್ರಿಯೆ ಏನಿದೆ. ಸೊ ಈ ಸಂಪೂರ್ಣ ಡೈಲಮವನ್ನ, ಈ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ವಿಡಿಯೋವನ್ನು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ಡಿಸ್ಕಸ್. ಸೊ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸೆಪ್ಟ್ ಅಂತ ಬಂದಾಗ ಫಸ್ಟ್ ವಿ ನೀಡ್ ಟು ಡಿಸ್ಕಸ್ ದ ಕಂಟೆಕ್ಸ್ಟ್, ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಯಾಕೆ ಈ ನಿರ್ದಿಷ್ಟವಾದ ಅಂಶ ಪ್ರಚಲಿತ ಘಟನೆಯಲ್ಲಿ ಇದೆ, ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಸೊ ದಟ್ ಈಸ್ ದ ಕಂಟೆಕ್ಸ್ಟ್ ಆಫ್ ದ ವಿಡಿಯೋ. ಅಂಡ್ ಸೆಕೆಂಡ್ ಒನ್ ವಾಸ್ ವಾಟ್ ವಾಸ್ ದ ಬ್ಯಾಕ್ ಗ್ರೌಂಡ್, ಅದರ ಹಿನ್ನೆಲೆ ಏನಾಗಿತ್ತು. ಸೊ ವಾಟ್ ವಾಸ್ ದ ಬ್ಯಾಕ್ ಗ್ರೌಂಡ್ ಟು ದ ರೆಸ್ಪಾನ್ಸ್ ಆಫ್ ಸುಪ್ರೀಂ ಕೋರ್ಟ್. ಸೊ ಇತ್ತೀಚಿನ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆ ಟೈಮ್ ಲಿಮಿಟ್ ಅನ್ನು ರದ್ದುಗೊಳಿಸಿದೆ, ತೆಗೆದುಹಾಕಿದೆ. ಅದರ ಬ್ಯಾಕ್ ಗ್ರೌಂಡ್ ಏನು ಅಂತ ನಮಗೆ ಗೊತ್ತಿರಬೇಕು. ಅಂಡ್ ನಂತರದಲ್ಲಿ ಇಶ್ಯೂಸ್ ಎಲ್ಲ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಇಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಆಫ್ ಪ್ರೆಸಿಡೆಂಟ್ ಅಂಡ್ ಗವರ್ನರ್. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಅಧಿಕಾರಗಳ ಬಗ್ಗೆ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೆಸಿಡೆಂಟ್ ಅಂಡ್ ಗವರ್ನರ್, ದಟ್ ಟು ಅ ವಿಟೋ ಪವರ್ ಓವರ್ ದ ಸ್ಟೇಟ್ ಬಿಲ್ಸ್. ರಾಜ್ಯದ ಮಸೂದೆಗಳ ಮೇಲೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಅಧಿಕಾರಗಳ ಬಗ್ಗೆ ಇದು ಚರ್ಚೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಅಂಡ್ ದೆನ್ ವಿ ನೀಡ್ ಟು ಡಿಸ್ಕಸ್ ವಾಟ್ ಈಸ್ ದ ರೆಸ್ಪಾನ್ಸ್ ಆಫ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು. ಸೊ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿಯಾದ ನಿರ್ಬಂಧನೆಗಳನ್ನು ಕೊಟ್ಟಿತ್ತು ಅನ್ನುವಂಥದ್ದನ್ನು ನೋಡ್ತೇವೆ. ನಂತರದಲ್ಲಿ ರೀಸೆಂಟ್ ಕಂಟೆಕ್ಸ್ಟ್ ಏನಿದೆ. ಸೊ ಇತ್ತೀಚಿನ ಸಂದರ್ಭದಲ್ಲಿ ಯಾಕೆ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪನ್ನ ಹಿಂಪಡೆದುಕೊಂಡಿದೆ ಅನ್ನುವಂಥದ್ದನ್ನು ನೋಡ್ತೇವೆ. ಅಂಡ್ ಇದನ್ನು ಹಿಂಪಡೆಯಲಿಕ್ಕೆ ಕಾರಣ ಏನು ಅಂದ್ರೆ ದಟ್ ಈಸ್ ದ 14 ಕ್ವಶನ್ಸ್ ಆಫ್ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಎದುರಿಗೆ 14 ಪ್ರಶ್ನೆಗಳನ್ನ ಕೇಳಿರುವಂತದ್ದನ್ನು ನೋಡ್ತೀವಿ. ಆ 14 ಪ್ರಶ್ನೆಗಳಿಗೆ ಈಗ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿಯಾದ ಉತ್ತರವನ್ನು ಕೊಟ್ಟಿದೆ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅಂಡ್ ಕೊನೆಗೆ ಆನ್ ದ ಬೇಸಿಸ್ ಆಫ್ ದೀಸ್ ಹೌ ದ UPSC ಆರ್ ದ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಲ್ ರೈಸ್ ದ ಕ್ವಶನ್ಸ್, ಯಾವ ರೀತಿಯಾದ ಪ್ರಶ್ನೆಗಳು ಅದರಲ್ಲಿ ಬರುತ್ತೆ ಅನ್ನುವಂಥದ್ದನ್ನ ಚರ್ಚೆ ಮಾಡಬೇಕು. ಇವೆಲ್ಲ ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಹಾಗಿದ್ದಾಗ ದ ವಾಟ್ ವಾಸ್ ದ ಕಾಂಟೆಕ್ಸ್ಟ್, ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಯಾಕೆ ಇದು ಪ್ರಸ್ತುತ ಸಂದರ್ಭದಲ್ಲಿ
ಏನು ಪ್ರಚಲಿತ ಘಟನೆಯಲ್ಲಿ ಇತ್ತು ಅನ್ನುವಂಥದ್ದನ್ನ ಮೊದಲಿಗೆ ಪ್ರಯತ್ನವನ್ನ ಮಾಡೋಣ. ಸೊ ಯೂಶಲಿ ನೋಡಿ, ಪ್ರಶ್ನೆ ಇದ್ದಿದ್ದೇನು ಅಂತಂದ್ರೆ, ಇಲ್ಲಿ ಆಲ್ರೆಡಿ ಹೇಳಿರುವ ಹಾಗೆ ರಾಷ್ಟ್ರಪತಿಯವರು 14 ಪ್ರಶ್ನೆಗಳನ್ನ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇಡ್ತಾರೆ. ಸೊ ದ president who had given 14 questions, she has raised 14 questions to the Supreme Court. So what was the response of the Supreme Court? That we will discuss with respect to this video. So 14 ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಈ 14 ಪ್ರಶ್ನೆಗಳಿಗೆ ಈಗ ಸರ್ವೋಚ್ಚ ನ್ಯಾಯಾಲಯ ಉತ್ತರವನ್ನು ಕೊಟ್ಟಿರುವಂತದ್ದನ್ನು ನೋಡ್ತೇವೆ. The 14 questions of the president were responded by the Supreme Court. That was the context. ಸೊ ಇಲ್ಲಿ ಆ 14 ಪ್ರಶ್ನೆಗಳಿಗೆ ಸರ್ವೋಚ್ಚ ನ್ಯಾಯಾಲಯ ಉತ್ತರವನ್ನ ಕೊಟ್ಟಿದೆ. ಏನು ಉತ್ತರವನ್ನ ಕೊಟ್ಟಿದೆ ಅನ್ನುವಂಥದ್ದನ್ನ ಇಲ್ಲಿ ನೋಡ್ತಾ ಇದೀವಿ ನಾವು. ಅಂದ್ರೆ ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ದ ಪ್ರೆಸಿಡೆಂಟ್ ಆರ್ ಟು ದ ಗವರ್ನರ್. ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಯಾವುದೇ ರೀತಿಯಲ್ಲಿ ನಿರ್ಬಂಧನೆಗಳನ್ನ ಹೇರುವ ಅಧಿಕಾರಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲ ಅಂತ ಹೇಳ್ತಾ ಇದೆ. ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ಪ್ರೆಸಿಡೆಂಟ್ ಅಂಡ್ ಗವರ್ನರ್ ವಿತ್ ರೆಸ್ಪೆಕ್ಟ್ ಟು ದ ಸ್ಟೇಟ್ ಬಿಲ್ಸ್. ನಿರ್ದಿಷ್ಟ ಮಸೂದೆಗಳಿಗೆ ಯಾವುದೇ ರೀತಿಯಲ್ಲಿನೂ ಸಹ ನಿರ್ಬಂಧನೆಗಳನ್ನ ಹೇರುವ ಅಧಿಕಾರಗಳು ಸರ್ವೋಚ್ಚ ನ್ಯಾಯಾಲಯಕ್ಕಿಲ್ಲ ಅಂತ ಹೇಳ್ತಾ ಇದೆ. ಸೊ ಹಾಗಿದ್ದ ಕಂಟೆಕ್ಸ್ಟ್ ಏನು, ಬ್ಯಾಕ್ ಗ್ರೌಂಡ್ ಏನಾಗಿತ್ತು? ಸೊ ದಿಸ್ ವಾಸ್ ದ ಕಂಟೆಕ್ಸ್ಟ್ ನಮಗೆ. ಅಂದ್ರೆ ಆಸ್ ಆಫ್ ನೌ ದ ಸುಪ್ರೀಂ ಕೋರ್ಟ್ ಡಸಂಟ್ ಹ್ಯಾವ್ ದ ರೈಟ್ ಟು ಲಿಮಿಟ್ ದ ಪವರ್ಸ್ ಆಫ್ ಪ್ರೆಸಿಡೆಂಟ್ ಆರ್ ಗವರ್ನರ್, ಆರ್ ದ ಸುಪ್ರೀಂ ಕೋರ್ಟ್ can't go against to the decisions given by the president or governor. So according to that, the ಪ್ರೆಸೆಂಟ್ ಕಂಟೆಕ್ಸ್ಟ್ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಸೊ ಅದಕ್ಕನುಸಾರವಾಗಿ ಪ್ರಸ್ತುತ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಯಾವುದೇ ರೀತಿಯಾದ ನಿಗದಿತ ಅವಧಿಯ ನಿರ್ಬಂಧನೆಗಳನ್ನು ವಿಧಿಸುವಂತಹ ಅಧಿಕಾರವನ್ನ ಹೊಂದಿಲ್ಲ ಅಂತ ಹೇಳ್ತಾ ಇದೆ. ಅದು ನಮ್ಗೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಇರುವಂತ ನ್ಯೂಸ್. ಸೊ ಹಾಗಿದ್ದಾಗ ಅದರ ಬ್ಯಾಕ್ ಗ್ರೌಂಡ್ ಏನಾಗಿತ್ತು, ಅದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನೋಡ್ತೇವೆ. ಸೊ ಎಸ್ಪೆಷಲಿ ಆ ತಮಿಳುನಾಡು ಸರ್ಕಾರ, ವೆಸ್ಟ್ ಬೆಂಗಾಲ್, ಕೇರಳ, ಈ ರಾಜ್ಯಗಳಲ್ಲಿ ರಾಜ್ಯಪಾಲರು ಆ ರಾಜ್ಯದ ಮಸೂದೆಗಳನ್ನ ತಿರಸ್ಕಾರ ಮಾಡುವುದರ ಒಪ್ಪಿಗೆನೂ ಕೊಡ್ತಾ ಇಲ್ಲ, ಅದೇ ರೀತಿಯಲ್ಲಿ ತಿರಸ್ಕಾರನೂ ಮಾಡ್ತಾ ಇಲ್ಲ, ತಮ್ಮಲ್ಲಿಯೇ ಇಟ್ಟುಕೊಳ್ಳುವಂಥದ್ದನ್ನ ನೋಡ್ತೀವಿ. ಯೂಶಲಿ ಅದನ್ನು ವೇಟೋ ಅಧಿಕಾರಗಳು ಅಂತ ಕರಿತೀವಿ. ಸೊ ಅದನ್ನ ಇಲ್ಲಿ ಚರ್ಚೆ ಮಾಡ್ತೀವಿ ನಾವು. ಬಟ್ ಹಿನ್ನೆಲೆ ಏನು? ಸೊ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ರಾಜ್ಯದ ಮಸೂದೆಗಳಿಗೆ ಏನು ನಿಗದಿತ ಟೈಮ್ ಲಿಮಿಟ್ ಅನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಯೂಶಲಿ ಬ್ಯಾಕ್ ಗ್ರೌಂಡ್ ಅಂತ ಬಂದಾಗ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಮಂತ್ ಆಫ್ ಏಪ್ರಿಲ್ ಅಂತ ನೋಡ್ತೀವಿ. ಸೊ ಏಪ್ರಿಲ್ ಮಂತ್ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಲ್ಲಿ ಎಸ್ಪೆಷಲಿ ಇನ್ ದ ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಗವರ್ನರ್ ಆಫ್ ತಮಿಳುನಾಡು. ಸೊ ಇದರ ಹಿನ್ನೆಲೆ ಅಂತ ಬಂದಾಗ ಇಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಇಟ್ ಈಸ್ ದ ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ದ ಗವರ್ನರ್ ಆಫ್ ತಮಿಳುನಾಡು. ಇಲ್ಲಿ ತಮಿಳುನಾಡು ರಾಜ್ಯ ಮತ್ತು ತಮಿಳುನಾಡು ರಾಜ್ಯಪಾಲರ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸೊ ಏನಾಗುತ್ತೆ? ಸೊ ತಮಿಳುನಾಡು ಸರ್ಕಾರ ರಾಜ್ಯ ಶಾಸಕಾಂಗ ಒಂದು ಮಸೂದೆಯನ್ನ, ರಾಜ್ಯ ಪಟ್ಟಿಯಲ್ಲಿರುವಂತಹ ಒಂದು ವಿಷಯವನ್ನ ಮಸೂದೆಯಾಗಿ ಕಾರ್ಯರೂಪಕ್ಕೆ ತರುತ್ತೆ. ಆದ್ರೆ ರಾಜ್ಯಪಾಲರು ಅದಕ್ಕೆ ಯಾವುದೇ ರೀತಿಯಾದ ತಮ್ಮ ಒಮ್ಮತವನ್ನ ಕೊಡಲ್ಲ. ಹಿ ನೆವರ್ ಗಿವನ್ ದ ಅಸೆಂಟ್ ಆರ್ ಇಟ್ ವಾಸ್ ನಾಟ್ ಬೀನ್ ಅಬೋಲಿಸ್ಡ್, ಜಸ್ಟ್ ಇಟ್ ವಾಸ್ ಕೆಪ್ಟ್ ಹಿಮ್ಸೆಲ್ಫ್ ಫಾರ್ ಅನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅನಿರ್ದಿಷ್ಟ ಅವಧಿಗೆ ತಮ್ಮಲ್ಲೇ ಇಟ್ಕೊಳ್ಳುವಂಥದ್ದನ್ನು ನೋಡ್ತೇವೆ. ಸೊ ಅದಕ್ಕೋಸ್ಕರವಾಗಿ ಇಲ್ಲಿ ಆ ರಾಜ್ಯ ಶಾಸಕಾಂಗ ಸುಪ್ರೀಂ ಕೋರ್ಟ್ಗೆ ಪ್ರಕರಣಗಳನ್ನ ಸಲ್ಲಿಸಲಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ? ಸೊ ಇಲ್ಲಿ ದ ಗವರ್ನರ್ ನೀಡ್ ಟು ಆಕ್ಟ್ ವಿತ್ ಇನ್ 3 months ಅಂತ ಹೇಳ್ತಾ ಇದೆ. 3 ತಿಂಗಳ ಒಳಗಾಗಿ ರಾಜ್ಯಪಾಲರು ತಮ್ಮ ಒಪ್ಪಿಗೆಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ರಾಷ್ಟ್ರಪತಿಯವರು ಸಹ 3 ತಿಂಗಳ ಒಳಗಾಗಿ ತಮ್ಮ ಒಪ್ಪಿಗೆಯನ್ನು ನೀಡಬೇಕು ಅಂತ ಹೇಳ್ತಾ ಇದೆ. The governor and president need to give assent to the bill within a period of 3 months. And the maximum the president and governor can take up to a period of 3 months. 3 ತಿಂಗಳವರೆಗೆ ಅವರು ಏನೋ ಕಾಲಾವಕಾಶವನ್ನ ನೀಡಲಾಗುತ್ತೆ ಅಂತ ಹೇಳುತ್ತೆ. ಅಂದ್ರೆ 3 ತಿಂಗಳ ಒಳಗಾಗಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ರಾಜ್ಯದ ಮಸೂದೆಗಳನ್ನ ಒಪ್ಪಿಗೆಯನ್ನ ನೀಡಬೇಕು ಅಂತ ಹೇಳ್ತಾ ಇದೆ. ಸೊ ಹಾಗಿದ್ದಾಗ ಇಲ್ಲಿ ರಾಷ್ಟ್ರಪತಿ ಅವರಿಗೆ ಮತ್ತು ರಾಜ್ಯಪಾಲರಿಗೆ ಪ್ರಶ್ನೆ ಮಾಡಿದಂಗಾಗತ್ತೆ, ಅಥವಾ ತೀರ್ಪು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ವಿರೋಧವಾಗಿರುವಂತದ್ದನ್ನು ನೋಡ್ತೀವಿ. ಯಾಕೆ ಅಂದ್ರೆ ಇಲ್ಲೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಅಗೇನ್ ದ ವೀಟೋ ಪವರ್ಸ್. ಸೊ ರಾಜ್ಯದ ಮಸೂದೆಗಳಲ್ಲಿ ರಾಜ್ಯಪಾಲರಿಗೆ 200ನೇ ವಿಧಿಯ ಪ್ರಕಾರ ಕೆಲವು ಅಧಿಕಾರಗಳನ್ನ ನೀಡಲಾಗುತ್ತೆ. ಸೊ ದ ಗವರ್ನರ್ ವಿತ್ ರೆಸ್ಪೆಕ್ಟ್ ಟು ದ ಆರ್ಟಿಕಲ್ ನಂಬರ್ 200 and with respect to the article 201 it is the president has the absolute powers. ಸೊ ರಾಜ್ಯದ ಮಸೂದೆಗಳ ಮೇಲೆ 201ನೇ ವಿಧಿಗೆ ಅನುಸಾರವಾಗಿ ರಾಷ್ಟ್ರಪತಿಗೆ ಅಧಿಕಾರ ಇರುವಂತದ್ದನ್ನು ನೋಡ್ತೇವೆ.
ಸೊ ರಾಜ್ಯಪಾಲರಿಗೆ ರಾಜ್ಯದ ಮಸೂದೆಗಳಿಗೆ 200ನೇ ವಿಧಿಯಲ್ಲಿ ವೀಟೋ ಅಧಿಕಾರಗಳನ್ನು ನೀಡಲಾಗಿದೆ. ಸೊ ವೀಟೋ ಅಧಿಕಾರ ಅನ್ನುವಂಥದ್ದು ದೀಸ್ ಆರ್ ದ ಡಿಸ್ಕ್ರಿಷನರಿ ಪವರ್ಸ್ ಆಫ್ ಪ್ರೆಸಿಡೆಂಟ್ ಅಂಡ್ ಗವರ್ನರ್. ಸೊ ಈ ವೀಟೋ ಅಧಿಕಾರಗಳು ಅಂತಂದ್ರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ವಿಶೇಷ ಅಧಿಕಾರಗಳು ಅಂತೇಳಿ ಕರೆಯಲಾಗುತ್ತೆ. ದೀಸ್ ಆರ್ ದ ಡಿಸ್ಕ್ರಿಷನರಿ ಪವರ್ಸ್ ವಿಚ್ ಆರ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿಯೇ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದನ್ನ ನೋಡ್ತೀವಿ. ಸೊ ಅದಕ್ಕೋಸ್ಕರವಾಗಿ ಇಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಆ ವೀಟೋ ಅಧಿಕಾರಗಳಿದಾವೆ. ಸೊ ಫಸ್ಟ್ ಆಫ್ ಆಲ್ ಈಗ ವೀಟೋ ಅಧಿಕಾರಗಳಿದ್ದು ಅಬ್ಸಲ್ಯೂಟ್ ವೀಟೋ, ಪಾಕೆಟ್ ವೀಟೋ ಹಾಗೂ ಸಸ್ಪೆನ್ಸಿವ್ ವೀಟೋ. ಸೊ ಹಾಗಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡೋಣ. ಸೊ ರಾಷ್ಟ್ರಪತಿಯವರ ಕೇಂದ್ರೀಯ ಅಧಿಕಾರಗಳು ಅಂತ ಬಂದಾಗ ಇಲ್ಲಿ 111ನೇ ವಿಧಿಯಲ್ಲಿರುವಂತದ್ದನ್ನು ನೋಡ್ತೀವಿ. ಪ್ರೆಸಿಡೆಂಟ್ ಹ್ಯಾವಿಂಗ್ ದ ವೀಟೋ ಪವರ್ಸ್ ವಿತ್ ರೆಸ್ಪೆಕ್ಟ್ ಟು ದ ಸೆಂಟ್ರಲ್ ಲೀಸ್ಟ್ ಅಂತ ಬಂದಾಗ, ಸೆಂಟ್ರಲ್ ಲಾಸ್ ಅಂತ ಬಂದಾಗ ಇಟ್ ವಾಸ್ ಆರ್ಟಿಕಲ್ 111. ವಿತ್ ರೆಸ್ಪೆಕ್ಟ್ ಟು ದ ಸ್ಟೇಟ್ ಬಿಲ್ಸ್ ಅಂತ ಬಂದಾಗ ಇಟ್ ವಾಸ್ ಅಂಡರ್ ಆರ್ಟಿಕಲ್ 201. ಸೊ ಹಾಗಾಗಿ ಇಲ್ಲಿ ನಾವು ಚರ್ಚೆ ಮಾಡ್ತಿರುವಂತದ್ದು ರಾಜ್ಯದ ಮಸೂದೆಗಳ ಮೇಲೆ. ಹಾಗಾಗಿ 200, 201ನೇ ವಿಧಿಗಳು ಚರ್ಚೆ ಆಗುತ್ತೆ. ಆದ್ರೆ ಈ ವೀಟೋ ಅಧಿಕಾರ ಅಂದ್ರೆ ಏನು? ಅಬ್ಸಲ್ಯೂಟ್ ವೀಟೋ ಅಧಿಕಾರ ಅಂತಂದ್ರೆ ಒಂದು ನಿರ್ದಿಷ್ಟ ಮಸೂದೆಗೆ ತನ್ನ ಒಪ್ಪಿಗೆಯನ್ನು ನೀಡುವಂಥದ್ದು ಅಥವಾ ರದ್ದುಗೊಳಿಸುವಂಥದ್ದು ಅಂತ ಕರಿತೀವಿ. ವೆದರ್ ಟು ಗಿವ್ ಅಸೆಂಟ್ ಟು ದ ಬಿಲ್. ಸೊ ಒನ್ಸ್ ಇಫ್ ಇಟ್ ವಾಸ್ ಗಿವನ್ ಅಸೆಂಟ್ ಟು ದ ಬಿಲ್ ಅಂದಾಗ ದೆನ್ ಇಟ್ ವಿಲ್ ಬಿ ಆಕ್ಟಿಂಗ್ ಲೈಕ್ ಅ ಆಕ್ಟ್ ಅಂತ ನೋಡ್ತೀವಿ. ನಿರ್ದಿಷ್ಟ ಮಸೂದೆಯು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಈಗ ಒಂದು ವೇಳೆ ಒಪ್ಪಿಗೆ ಕೊಡದೇ ಇದ್ರೆ, ಇಫ್ ಇಟ್ ವಾಸ್ ನಾಟ್ ಅಪ್ರೂವ್ಡ್ ಬೈ ದ ಪ್ರೆಸಿಡೆಂಟ್ ಆರ್ ಗವರ್ನರ್ ದೆನ್ ದ ಬಿಲ್ ವಿಲ್ ಬಿ ಸ್ಕ್ವಾಶ್ಡ್, ದಟ್ ವಿಲ್ ಬಿ ಅಬೋಲಿಶ್ಡ್. ಸೊ ಅದು ಅಬ್ಸಲ್ಯೂಟ್ ವೀಟೋ ಅಂತ ಕರಿತೀವಿ. ಅಂದ್ರೆ ನಿರ್ದಿಷ್ಟ ಮಸೂದೆಗೆ ತನ್ನ ಒಪ್ಪಿಗೆ ಕೊಡುವಂಥದ್ದು ಅಥವಾ ನಿರಾಕರಿಸುವಂಥದ್ದು ಅಂತ ಹೇಳ್ತೇವೆ. ಸೊ ಅದೇ ರೀತಿ ಪಾಕೆಟ್ ವೀಟೋ ಅನ್ನುವಂಥದ್ದು ಅನಿರ್ದಿಷ್ಟ ಅವಧಿಗೆ, ಇದು ಸಂವಿಧಾನಾತ್ಮಕ ಅಂಶನೇ. ಆಸ್ ಇಟ್ ವಾಸ್ ಹ್ಯಾವಿಂಗ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್, ದ ಪಾಕೆಟ್ ವೀಟೋ ವಿಚ್ ಮೀನ್ಸ್ ದ ಪರ್ಟಿಕ್ಯುಲರ್ ಬಿಲ್ ವಿಲ್ ಬಿ ರಿಸರ್ವ್ಡ್ ಫಾರ್ ಅನ್ ಇಂಡೆಫಿನಿಟ್ ಟೈಮ್ ಪೀರಿಯಡ್. ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಪಾಕೆಟ್ ವೀಟೋ ಅಧಿಕಾರ ಅಂತಂದ್ರೆ ಅನಿರ್ದಿಷ್ಟ ಅವಧಿಗೆ ತಮ್ಮಲ್ಲಿಯೇ ಆ ಮಸೂದೆಯನ್ನ ಉಳಿಸಿಕೊಳ್ಳುವಂಥದ್ದು ಅಂತ ಹೇಳ್ತೀವಿ. ಅದೇ ರೀತಿ ಇವೆರಡು ನಮಗೆ ಮೂಲಭೂತ ಸಂವಿಧಾನದಲ್ಲಿ ಇರುವಂತದ್ದನ್ನು ನೋಡ್ತೀವಿ. ದೀಸ್ ಟು ಪ್ರೊವಿಷನ್ಸ್ ಆಫ್ ವೀಟೋ ಪವರ್ಸ್, ಅಬ್ಸಲ್ಯೂಟ್ ವೀಟೋ ಅಂಡ್ ಪಾಕೆಟ್ ವೀಟೋ, ಇಟ್ ವಾಸ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್. ಬಟ್ ವೆರಾಸ್ ಇನ್ ದ ಕೇಸ್ ಆಫ್ ಸಸ್ಪೆನ್ಸಿವ್ ವೀಟೋ, it was not mentioned originally in the constitution. This was been added to the constitution by the constitutional amendment acts ಅಂತ ಕರಿತೀವಿ. ಸೊ ಸಸ್ಪೆನ್ಸಿವ್ ವೀಟೋ ಅಧಿಕಾರವನ್ನ ಸಂವಿಧಾನಾತ್ಮಕವಾಗಿ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಅದನ್ನ ಜಾರಿಗೆ ತಂದಿರುವಂತದನ್ನ ನೋಡ್ತೀವಿ. ಸೊ ಸಸ್ಪೆನ್ಸಿವ್ ವೀಟೋ ಅಂತಂದ್ರೆ ಇಲ್ಲಿ ಒಮ್ಮೆ ಅದನ್ನ ಹಿಂತಿರುಗಿಸುವಂತ ಅಧಿಕಾರಗಳನ್ನ ಹೊಂದಿರುತ್ತೆ. ಸೊ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಒಮ್ಮೆ ಆ ಮಸೂದೆಯನ್ನು ಹಿಂತಿರುಗಿಸುವಂತ ಅಧಿಕಾರವನ್ನು ಹೊಂದಿರುತ್ತೆ. ಒಮ್ಮೆ ಹಿಂತಿರುಗಿಸಿದಂತ ಮಸೂದೆಗೆ ಯಾವುದೇ ಬದಲಾವಣೆಗಳು ಇಲ್ಲದೆ ಅದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಾಪಸ್ ಆದ್ರೆ ಅದು ಸಂಪೂರ್ಣವಾಗಿ ಒಪ್ಪಿಗೆಯನ್ನು ನೀಡಲಾಗುತ್ತೆ, ಅದು ಕೊಡ್ಲೇಬೇಕು ಅಂತ ಹೇಳುತ್ತೆ. ಸೊ ದೀಸ್ ಆರ್ ದ 3 ವೀಟೋ ಪವರ್ಸ್ ಆಫ್ ಪ್ರೆಸಿಡೆಂಟ್ ಅಂಡ್ ಗವರ್ನರ್ ಅಂತ ನೋಡ್ತೀವಿ. ಸೊ ಇದು ನಮಗೆ ವೀಟೋ ಅಧಿಕಾರ ಬಗ್ಗೆ ಇರುವಂತದನ್ನ ನೋಡ್ತೀವಿ. ಆದರೆ ವಿತ್ ರೆಸ್ಪೆಕ್ಟ್ ಟು ದ ಸ್ಟೇಟ್ ಬಿಲ್ಸ್ ಅಂತ ಬಂದಾಗ, ಸೊ ರಾಜ್ಯಪಾಲರು 3 ರೀತಿಯಾದ ವೀಟೋ ಅಧಿಕಾರಗಳನ್ನು ಹೊಂದಿರ್ತಾರೆ. If it was approved by the governor, then it will accepted by the governor. The state bills was accepted by governor and it has to be sent to the approval of the president. Otherwise, ಅಂದ್ರೆ ರಾಜ್ಯಪಾಲರಿಗೆ ಇರುವಂತ ಅಧಿಕಾರಗಳು ಅದಕ್ಕೆ ತನ್ನ ಒಪ್ಪಿಗೆಯನ್ನು ಕೊಡಬಹುದು. ಒಪ್ಪಿಗೆ ಕೊಟ್ರೆ ಅದು ರಾಷ್ಟ್ರಪತಿಯವರ ಅನುಮೋದನೆಗೆ ಹೋಗಬೇಕು. ಎರಡನೇದ್ದು ನಿರಾಕರಿಸಬಹುದು. ಮೂರನೇದ್ದು ತನ್ನಲ್ಲೇ ಇಟ್ಟುಕೊಳ್ಳಬಹುದು, ಪಾಕೆಟ್ ವೀಟೋ ಅಧಿಕಾರವನ್ನು ಬಳಕೆ ಮಾಡಬಹುದು. ಅಂಡ್ ಒಮ್ಮೆ ಅದನ್ನು ಒಪ್ಪಿಗೆ ಕೊಟ್ಟಾದ ನಂತರ ಅದು ರಾಷ್ಟ್ರಪತಿಯವರ ಅನುಮೋದನೆಗೆ ಕಳುಹಿಸಬೇಕು. ಅಂಡ್ ಇಲ್ಲೇ ಇವಾಗ ಪ್ರಾಬ್ಲಮ್ ರೈಸ್ ಆಗುವಂಥದ್ದು. ಸೊ ತಮಿಳುನಾಡು ಸರ್ಕಾರ ಒಂದು ರಾಜ್ಯ ಶಾಸಕಾಂಗ ಒಂದು ಮಸೂದೆಯನ್ನು ತಯಾರು ಮಾಡಿರುತ್ತೆ. ಇಟ್ ವಾಸ್ ಹ್ಯಾವಿಂಗ್ ಸರ್ಟೆನ್ ಲಾಸ್ ಟು ಪ್ರಪೋಸ್ ಅಂಡ್ ವಿಚ್ ವಾಸ್ ಪ್ರಪೋಸ್ಡ್ ಇನ್ ದ ಸ್ಟೇಟ್ ಲೆಜಿಸ್ಲೇಷನ್, ಬಟ್ ವೇರ್ ಆಸ್ ದ ಗವರ್ನರ್ ನಾಟ್ ಅಕ್ಸೆಪ್ಟೆಡ್ ಬಿಟ್ ಇಟ್ ವಾಸ್ the governor used a pocket veto without giving the approval or without having the assent of the bill. So that was the reason why the government went to the Supreme Court, and Supreme Court clearly stated that the governor need to act within 3 months. 3 ತಿಂಗಳ ಒಳಗಾಗಿ ರಾಷ್ಟ್ರಪತಿ ಆಗ್ಲಿ ಅಥವಾ ರಾಜ್ಯಪಾಲರಾಗ್ಲಿ ಆ ಮಸೂದೆಗೆ ತಮ್ಮ ಒಪ್ಪಿಗೆ ಕೊಡಬೇಕು ಅಂತ ಹೇಳ್ತಾರೆ. ಒಪ್ಪಿಗೆಯನ್ನು ಕೊಡಬಹುದು ಅಥವಾ ನಿರಾಕರಿಸಬಹುದು ಅಂತ ಹೇಳ್ತಾ ಇದೆ. ಬಟ್ 3 ತಿಂಗಳ ಒಳಗಾಗಿ ಅದರ ಪ್ರಕ್ರಿಯೆಯನ್ನ ನೀಡಬೇಕು ಅಂತ ಹೇಳ್ತಾ ಇದೆ, ಪ್ರತಿಕ್ರಿಯೆಯನ್ನು ನೀಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದೆ. ದ ಗವರ್ನರ್ ಅಂಡ್ ಪ್ರೆಸಿಡೆಂಟ್ ನೀಡ್ ಟು ಗಿವ್ ರೆಸ್ಪಾಂಡ್ ಟು ದ ಪರ್ಟಿಕ್ಯುಲರ್ ಬಿಲ್ ವಿತ್ ಇನ್ 3 months ಫಾರ್ ದ ಸ್ಟೇಟ್ ಬಿಲ್ಸ್. ಸೊ ಹಾಗಾಗಿ ಅದೇ ರೀತಿಯಲ್ಲಿ ರಾಷ್ಟ್ರಪತಿಗೆ ಬಂದಾಗ್ಲೂ ಸಹ ಅಗೇನ್ ದೇ ಕ್ಯಾನ್ ಯೂಸ್ ಆಲ್ ದ ವೀಟೋ ಪವರ್ಸ್. ಅಬ್ಸಲ್ಯೂಟ್ ವೀಟೋ ಅಂದ್ರೆ ಅವರು ಒಪ್ಪಿಗೆ ಕೊಡಬಹುದು ಅಥವಾ ನಿರಾಕರಿಸಬಹುದು. ಪಾಕೆಟ್ ವೀಟೋ ತಮ್ಮಲ್ಲಿನೇ ಅನಿರ್ದಿಷ್ಟ ಅವಧಿಗೆ ಇಟ್ಕೊಳ್ಬಹುದು. ಅಂಡ್ ಸಸ್ಪೆನ್ಸಿವ್ ವೀಟೋ ಅದನ್ನು ಒಮ್ಮೆ ಹಿಂತಿರುಗಿಸುವಂತ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಈ ಎಲ್ಲಾ ರೀತಿಯಾದ ವೀಟೋ ಅಧಿಕಾರಗಳು
ಏನು ಗವರ್ನರ್ಗೆ 200ನೇ ವಿಧಿಯಲ್ಲಿದೆ, ಅದೇ ರೀತಿಯಲ್ಲಿ ರಾಷ್ಟ್ರಪತಿಯವರಿಗೆ 201ನೇ ವಿಧಿಯಲ್ಲಿರುವಂತದ್ದನ್ನು ನೋಡ್ತೀವಿ. ಸೊ ಎಲ್ಲದಕ್ಕೂ ಪ್ರಾಧಾನ್ಯತೆ ಇರುವಂತದ್ದು ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ದ ಸುಪ್ರೀಂ ಕೋರ್ಟ್ ಹ್ಯಾಡ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ದ ಪ್ರೆಸಿಡೆಂಟ್ ಅಂಡ್ ಗವರ್ನರ್ ನೀಡ್ ಟು ಆಕ್ಟ್ ವಿತ್ ಇನ್ 3 months. They need to give the approval or they need to at least respond to the bill within 3 months. And where the Supreme Court had the reference with respect to the article number 142. ಸರ್ವೋಚ್ಚ ನ್ಯಾಯಾಲಯವು ಇಲ್ಲಿ 142ನೇ ವಿಧಿಗೆ ಅನುಸಾರವಾಗಿ ಈ ನಿರ್ಧಾರವನ್ನು ಕೈಗೊಳ್ಳುವಂತದನ್ನು ನೋಡ್ತೀವಿ. ಸೊ 142ನೇ ವಿಧಿ ಏನ್ ಹೇಳುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕು. ಇಟ್ ವಾಸ್ ಅ ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್, ದಟ್ ದ ಆರ್ಡರ್ ಜ್ಯೂರಿಸ್ಡಿಕ್ಷನ್ ಅಂತ ನೋಡ್ತೀವಿ. ಆದೇಶಗಳನ್ನು ನೀಡುವಂತ ಅಧಿಕಾರಗಳು ಸರ್ವೋಚ್ಚ ನ್ಯಾಯಾಲಯ ಹೊಂದಿರುತ್ತೆ. ಸೊ 142ನೇ ವಿಧಿಯು ಇಟ್ ವಾಸ್ ಅನ್ ಆರ್ಡರ್ ಗಿವನ್ ಬೈ ದ ಸುಪ್ರೀಂ ಕೋರ್ಟ್ ಅಂಡ್ ವಿಚ್ ಇಸ್ ದ ಡಿಸ್ಕ್ರಿಷನರಿ ಪವರ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಸಂವಿಧಾನಾತ್ಮಕವಾಗಿನೇ ಹೇಳ್ತಾ ಇದೆ. ಸೊ ಈಗ ಕಾಂಟ್ರವರ್ಷಿ ಆಗಿರುವಂತದ್ದು ಏನು ಅಂದ್ರೆ ಎರಡು ಸಾಂವಿಧಾನಿಕ ಅಂಶಗಳೇ, ಬೋತ್ ಆರ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಆನ್ ಒನ್ ಹ್ಯಾಂಡ್ the president has the absolute powers, the governor has the absolute powers to use the discretionary power, that is veto powers. On the other hand, Supreme Court, according to article 142, the Supreme Court also having the authority to give orders to the president and governor. But ಈ ಎರಡೂ ಸಂದರ್ಭದಲ್ಲಿ ಕನ್ಫ್ಲಿಕ್ಟ್ ಆಗುವ ಕಾರಣದಿಂದ ರಾಷ್ಟ್ರಪತಿಯವರು ಈಗ 143ನೇ ವಿಧಿಗೆ ಅನುಸಾರವಾಗಿ the president used the article number 143, which is the president has given advices. The president asked advices to the Supreme Court. ಈಗ ರಾಷ್ಟ್ರಪತಿಯವರು ಏನು 143ನೇ ವಿಧಿಗೆ ಅನುಸಾರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲಹೆಗಳನ್ನ ಏನು ಪಡೆಯುವಂತ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಹಾಗಿದ್ದಾಗ ಈ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಆರ್ಟಿಕಲ್ 143 ವಾಸ್ ರಿಲೇಟೆಡ್ ಟು ದ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್, ಸಲಹಾತ್ಮಕ ಕಾರ್ಯವ್ಯಾಪ್ತಿ ಅಂತ ಕರೆಯಲಾಗುತ್ತೆ. ಸೊ ಅಂದರೆ ಸಲಹೆಗಳನ್ನು ನೀಡುವಂತ ಅಧಿಕಾರವನ್ನು ಹೊಂದಿರುತ್ತೆ. ಸೊ ರಾಷ್ಟ್ರಪತಿಯವರು ಸಲಹೆಗಳನ್ನು ಕೇಳುವಂತ ಅಧಿಕಾರವನ್ನು ಹೊಂದಿರುತ್ತೆ. ಅದೇ ರೀತಿಯ ಸಲಹೆಗಳು ಇಲ್ಲಿ ಅಡ್ವೈಸಸ್ ಅಂತ ಏನ್ ನೋಡ್ತಾ ಇದೀವೋ ಏನೋ ಸಲಹೆಗಳನ್ನು ಪಡೆಯಬಹುದು. ವೇರ್ ದೇ ಕ್ಯಾನ್ ಟೇಕ್ ದ ಅಡ್ವೈಸಸ್ ಫ್ರಮ್ ದ ಸುಪ್ರೀಂ ಕೋರ್ಟ್. ದ ಪ್ರೆಸಿಡೆಂಟ್ ಕ್ಯಾನ್ ಟೇಕ್ ದ ಅಡ್ವೈಸಸ್ ಫ್ರಮ್ ದ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯದಿಂದ ಸಲಹೆಗಳನ್ನು ಪಡೆಯುವಂತ ಅಧಿಕಾರ ಹೊಂದಿರುತ್ತೆ. ಆದರೆ ಆ ಸಲಹೆಗಳು ಅದು ಮ್ಯಾಂಡೇಟರಿ ಅಲ್ಲ. ದೀಸ್ ಅಡ್ವೈಸಸ್ ಆರ್ ನಾಟ್ ಬೈಂಡಿಂಗ್ ಇನ್ ನೇಚರ್. ಸಲಹೆಗಳನ್ನು ಪಡೆಯಬಹುದು. ಅದೇ ರೀತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರಪತಿಯವರಿಗೆ ಸಲಹೆಗಳನ್ನು ಕೊಡಬಹುದು. ದ ಪ್ರೆಸಿಡೆಂಟ್ ಕ್ಯಾನ್ ಟೇಕ್ ದ ಅಡ್ವೈಸಸ್ ಫ್ರಮ್ ದ ಸುಪ್ರೀಂ ಕೋರ್ಟ್ ಆರ್ ದ ಸುಪ್ರೀಂ ಕೋರ್ಟ್ ಕ್ಯಾನ್ ಗಿವ್ ಅಡ್ವೈಸಸ್ ಟು ದ president, but the advisory jurisdiction is not mandatory. It was not binding to the president. ರಾಷ್ಟ್ರಪತಿಯವರಿಗೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂತ ಸಲಹೆಗಳು ಬಂಧನಕ್ಕೊಳಗಾಗಿರುವುದಿಲ್ಲ. ಸೊ ಆದ ಕಾರಣದಿಂದನೇ ಇಲ್ಲಿ ನಮಗೆ ಕಾನ್ಫ್ಲಿಕ್ಟ್ ಬರುವಂತದ್ದನ್ನು ನೋಡ್ತೇವೆ. ಸೊ ಆದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಾಷ್ಟ್ರಪತಿಗಳು 143ನೇ ವಿಧಿಗೆ ಅನುಸಾರವಾಗಿ 14 ಪ್ರಶ್ನೆಗಳನ್ನು ಕೇಳಿರುವಂತದ್ದನ್ನು ನೋಡ್ತೇವೆ. ಸೊ ಅದೇ ನಾವಿಲ್ಲಿ ಚರ್ಚೆನ ಮಾಡಿದ್ದು. ಸೊ ಸುಪ್ರೀಂ ಕೋರ್ಟ್ ಏನು ಕಂಟೆಕ್ಸ್ಟ್ ಏನು ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂತದ್ದು ಏನು ಅಂತ ನೋಡಿದೀವಿ ನಾವು. ಸೊ ಹಾಗಿದ್ದಾಗ ಇಲ್ಲಿ ಆ 14 ಪ್ರಶ್ನೆಗಳು ಏನ್ ಕೇಳಿತ್ತು, ದ 14 ಕ್ವಶನ್ಸ್ ಹೀಗೆ ಸಲಹೆಗಳನ್ನ ಕೇಳುತ್ತೆ. ಪ್ರೆಸಿಡೆಂಟ್ ಆಗಿರುವಂತ ದ್ರೌಪದಿ ಮುರ್ಮು ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ 14 ಪ್ರಶ್ನೆಗಳನ್ನ ಕೊಡುತ್ತೆ. ಆದ್ರೆ ಆ 14 ಪ್ರಶ್ನೆಗಳು ಏನಿದಾವೆ ಅನ್ನುವಂಥದ್ದನ್ನ ನಾವು ಸ್ವಲ್ಪ ಹೊತ್ತಿನ ನಂತರದಲ್ಲಿ ಚರ್ಚೆನ ಮಾಡೋಣ. ಬಟ್ ಆ 14 ಪ್ರಶ್ನೆಗಳಿಗೆ ಈಗ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡಿದೆ, ತನ್ನ ತೀರ್ಪನ್ನು ಕೊಟ್ಟಿದೆ. ದ ರೀಸೆಂಟ್ ಜಡ್ಜ್ಮೆಂಟ್ ಗಿವನ್ ಬೈ ದ ಸುಪ್ರೀಂ ಕೋರ್ಟ್ ಇನ್ ದ ಇಯರ್ 2025. ಇದೇ ವರ್ಷದಲ್ಲಿ ನವೆಂಬರ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯ 14 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದೆ. ಆ 14 ಪ್ರಶ್ನೆಗಳು ಮತ್ತು ಅದರ ಪ್ರತಿಕ್ರಿಯೆ ಏನು ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ. ಬಟ್ ಆಸ್ ಆಫ್ ನೌ ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಏನು ಅಂದ್ರೆ ದ ಜುಡಿಷಿಯರಿ ಕಾಂಟ್ ಹ್ಯಾವ್ ದ ರೈಟ್. ಜುಡಿಷಿಯರಿ ನ್ಯಾಯಾಂಗ ವ್ಯವಸ್ಥೆಯು ಏನೋ ಯಾವುದೇ ರೀತಿಯಾದ ಡೆಡ್ ಲೈನ್ ಅನ್ನು ಕೊಡುವ ಹಾಗಿಲ್ಲ. ದ ಜುಡಿಷಿಯರಿ can't impose a timeline to the president and governor. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ತಮ್ಮ ವಿಶೇಷ ಅಧಿಕಾರಗಳಲ್ಲಿ ಯಾವುದೇ ರೀತಿಯಾದ ನಿರ್ಬಂಧನೆಗಳನ್ನ ಹೇರುವಂತಹ ಅಧಿಕಾರಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲ ಅನ್ನುವಂಥದ್ದನ್ನ ಹೇಳಿದೆ. ಸೊ ಲೆಜಿಸ್ಲೇಷನ್ ನೀಡ್ ಟು ಆಕ್ಟ್ ವಿತ್ ಇನ್ 3 months ಅಂತ ಏನ್ ಹೇಳ್ತಾ ಇತ್ತು,
ಮೀನ್ಸ್ ದ ಲೆಜಿಸ್ಲೇಷನ್ ಬಂದಿರುವಂತ ಶಾಸನಗಳು ಬಂದಿರುವಂತ ಮಸೂದೆಗಳನ್ನು ಬಂದಿರುವಂತದನ್ನ ರಾಜ್ಯಪಾಲರು ರಾಷ್ಟ್ರಪತಿಗಳು 3 ತಿಂಗಳ ಒಳಗಾಗಿ ತಮ್ಮ ಅನುಮೋದನೆಯನ್ನು ನೀಡಬೇಕಂತ ಹೇಳಿತ್ತು ಸರ್ವೋಚ್ಚ ನ್ಯಾಯಾಲಯ ಏಪ್ರಿಲ್ ಮಂತ್ ಅಲ್ಲಿ. ಆದ್ರೆ ಈಗ ಆ ಟೈಮ್ ಲೈನ್ ಅನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಮೀನ್ಸ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ದ ಜುಡಿಷರಿ ಕಾಂಟ್ ಇಂಪೋಸ್ ದ ಟೈಮ್ ಲೈನ್ ಅಂತ ಹೇಳ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಈಗ ಒಂದು ವೇಳೆ ಅದೇನಾದ್ರು ಟೈಮ್ ಲೈನ್ ಅನ್ನು ನಿರ್ದಿಷ್ಟಪಡಿಸಿದ್ರೆ 3 ತಿಂಗಳ ಒಳಗಾಗಿ ಏನೋ ತನ್ನ ಅನುಮೋದನೆಯನ್ನು ನೀಡಬೇಕಂತ ಏನಾದ್ರು ಹೇಳಿದರೆ ಅದು ನಮ್ಗೇನಾಗತ್ತೆ, ಸಂವಿಧಾನದ ಉಲ್ಲಂಘನೆ ಆಗುವಂತದ್ದ ನೋಡ್ತೀವಿ. ವಿಚ್ ಇಸ್ ಕಂಪ್ಲೀಟ್ಲಿ ಅಗೇನೆಸ್ಟ್ ಟು ಸರ್ವೋಚ್ಚ ನ್ಯಾಯಾಲಯದ ಆ ನಿರ್ಬಂಧನೆಗಳು ಏನ್ ನೀಡಿತ್ತು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ, ಅದು ಸಂವಿಧಾನಕ್ಕೆ ಉಲ್ಲಂಘನೆ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನೋಡ್ತಾ ಇದೀವಿ. ಅದೇ ಹಾಗಿದ್ದಾಗ ಸರ್ವೋಚ್ಚ ನ್ಯಾಯಾಲಯದ ನಿರ್ಬಂಧನೆಗಳು, ಅಧಿಕಾರದ ನಿರ್ಬಂಧನೆಗಳು ಅಥವಾ 3 ತಿಂಗಳ ನಿರ್ಬಂಧನೆಗಳು ಯಾಕೆ ವಿರೋಧ ಆಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಅಂಡ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಮೇನ್ಸ್. ಇಲ್ಲಿ UPSC ಮತ್ತು KS ಮೇನ್ಸ್ ಪ್ರಶ್ನೆಗಳಿಗೆ ಅದು ಬಹಳ ಪ್ರಮುಖವಾಗಿರುವಂತಹ ಅಂಶ. ಸೊ ವೈ ದೇರ್ ಈಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸುಪ್ರೀಂ ಕೋರ್ಟ್ ಅಂಡ್ ಪ್ರೆಸಿಡೆಂಟ್, ಅದು ಕ್ವಶನ್ ಕೇಳ್ತಾನೆ. ಅಥವಾ ವಾಟ್ ಆರ್ ದ ರೆಸ್ಪಾನ್ಸ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ವೈ ಇಟ್ ವಾಸ್ ಅ ಕಾಂಟ್ರವರ್ಷಿಯಲ್ ಟಾಪಿಕ್, ಯಾಕೆ ಅದು ವಿರೋಧ ಆಗತ್ತೆ, ಸಂವಿಧಾನದ ಉಲ್ಲಂಘನೆ ಆಗ್ಲಿಕ್ಕೆ ಕಾರಣಗಳೇನು, ವೈ ಇಟ್ ವಾಸ್, ವಾಟ್ ಆರ್ ದ ರೀಸನ್ಸ್ ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ ಡೌನ್ ಫಾರ್ ದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನು ಅನ್ನುವಂಥದ್ದನ್ನು ನೋಡ್ತೀವಿ. ದ ಫಸ್ಟ್ ಒನ್ ಈಸ್ ಇಟ್ ವಾಸ್ ಅಗೇನೆಸ್ಟ್ ಟು ದ ಫೆಡರಲಿಸಮ್, ಸಂಯುಕ್ತ ವ್ಯವಸ್ಥೆಗೆ ವಿರುದ್ಧವಾಗಿದೆ. ಯಾಕೆ ಅಂದ್ರೆ, ಸೊ ಸಂಯುಕ್ತ ವ್ಯವಸ್ಥೆಯಲ್ಲಿ ಹೇಳುವಂಥದ್ದು ನಾವು ಕೇಂದ್ರ ಮತ್ತು ರಾಜ್ಯಗಳಿಗೆ ಸರಿಸಮಾನ ಅಧಿಕಾರಗಳಿದಾವೆ ಅಂತ ಹೇಳ್ತೀವಿ. ಅದರಲ್ಲಿನೂ ಭಾರತದ ಸಂವಿಧಾನವು ಈ ಸಂಯುಕ್ತ ವ್ಯವಸ್ಥೆಯಲ್ಲಿ ಕ್ವಾಸಿ ಫೆಡರಲ್ ಇದೆ ಅಂತ ಹೇಳ್ತೀವಿ ನಾವು. ಸೊ ವಿಚ್ ಇಸ್, ಅಂಡ್ ಇದೇ ಅಂಶವನ್ನ KC ವೇರ್ ಅವರು ಹೇಳಿರುವಂತದನ್ನ ನೋಡ್ತೀವಿ. ಅಂಡ್ ದಿಸ್ ವಾಸ್ ಗಿವನ್ ಬೈ KC ವೇರ್. ಅಂಡ್ ಇದರ ಅರ್ಥ ಏನು, ಕೇಂದ್ರ ಮತ್ತು ರಾಜ್ಯಗಳಿಗೆ ಅಧಿಕಾರಗಳನ್ನ ನೀಡಿದ್ದೇವೆ, ಆದ್ರೆ ಅತಿ ಹೆಚ್ಚಿನ ಅಧಿಕಾರ ಹೊಂದಿದ್ದು ಕೇಂದ್ರ ಸರ್ಕಾರ. ಸೊ ಆದ್ದರಿಂದಾಗಿ ಅದು ಕ್ವಾಸಿ ಫೆಡರಲ್ ಅಂತ ಹೇಳ್ತೀವಿ, ಅರೆ ಸಂಯುಕ್ತ ವ್ಯವಸ್ಥೆ ಅಂತ ಕರಿತೀವಿ ಅಥವಾ ಅರೆ ಸಂಯುಕ್ತ ಸಂವಿಧಾನ ಅಂತೇಳಿ ಕರೆಯಲಾಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ನೋಡ್ತೀವಿ ನಾವು, ಬೈ ದ ಐವರ್ ಜೆನ್ನಿಂಗ್ಸ್, ಇಂಡಿಯಾ ಹ್ಯಾಡ್ ದ ಫೆಡರೇಷನ್, ಭಾರತವು ಸಂಯುಕ್ತ ವ್ಯವಸ್ಥೆಯನ್ನು ಹೊಂದಿದೆ ಆದರೆ ಅದು ಕೇಂದ್ರೀಕೃತವಾಗಿದೆ ಅಂತ ಹೇಳ್ತಾನೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫೆಡರಲ್ ಸ್ಟ್ರಕ್ಚರ್ ಬಟ್ ಇಟ್ ವಾಸ್ ಸೆಂಟ್ರಲೈಸಿಂಗ್ ಇನ್ ನೇಚರ್ ಅಂತ ಹೇಳ್ತಾರೆ. ಇಟ್ ವಾಸ್ ಗಿವನ್ ಬೈ ಐವರ್ ಜೆನ್ನಿಂಗ್ಸ್. ಅತಿ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ರಿಪೀಟ್ ಆಗಿರುವಂತದ್ದನ್ನು ನೋಡ್ತೇವೆ. ಸೊ ಎರಡು ಪ್ರಶ್ನೆಗಳು ಬಹಳ ಪ್ರಮುಖವಾಗಿರುವಂತದ್ದು. ಸೊ ಅಂಡ್ ದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂತ ಏನ್ ನೋಡ್ತಾ ಇದ್ದೇವೆ, ಟು ಗಿವ್ ದ ಟೈಮ್ ಲೈನ್ ಫಾರ್ ದ ಪ್ರೆಸಿಡೆಂಟ್ ಆರ್ ಗವರ್ನರ್ ವಿಚ್ ವಾಸ್ ಅಗೇನ್ಸ್ಟ್ ದ ಫೆಡರಲಿಸಮ್ ಅಂತ ಹೇಳ್ತಾ ಇದ್ದಾನೆ. ಸಂಯುಕ್ತ ವ್ಯವಸ್ಥೆ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಅಂದ್ರೆ ಅಗೇನ್ ರಾಜ್ಯದ ಮಸೂದೆಗಳಲ್ಲಿ ಅತಿ ಹೆಚ್ಚಿನ ಅಧಿಕಾರವನ್ನು ಹೊಂದಿರುವಂತದ್ದು ಶಾಸಕಾಂಗಗಳು. ಸೊ ಶಾಸಕಾಂಗದ ಏನೋ ಪ್ರಕ್ರಿಯೆಗಳನ್ನ ವಿರೋಧ ಮಾಡಿದ ಹಾಗೆ ಆಗತ್ತೆ, ರಾಜ್ಯಪಾಲರು ರಾಷ್ಟ್ರಪತಿಗಳು ಅದನ್ನು ವಿರೋಧಿಸುವ ಹಾಗೆ ಆಗತ್ತೆ ಅನ್ನೋ ಕಾರಣದಿಂದ ಇದು ಸಂಯುಕ್ತ ವ್ಯವಸ್ಥೆಗೆ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅಂಡ್ ವಿಚ್ ಇಸ್ ಅಗೇನೆಸ್ಟ್ ಟು ದ ಸಪರೇಷನ್ ಆಫ್ ಪವರ್ಸ್ ಬಿಟ್ವೀನ್ ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ, ಅಧಿಕಾರದ ಪ್ರತ್ಯೇಕೀಕರಣ ವಿಚ್ ಇಸ್ ಅಂಡರ್ ಆರ್ಟಿಕಲ್ 50 and which is also known as a basic structure of the Indian Constitution. So ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ದ ಸಪರೇಷನ್ ಆಫ್ ಪವರ್ಸ್, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗೀಯ ಅಧಿಕಾರಗಳ ಪ್ರತ್ಯೇಕೀಕರಣವನ್ನ ಮೂಲಭೂತ ರಚನೆ ಅಂತ ಹೇಳಲಾಗಿದೆ. ಸೊ ಆನ್ ದ ಬೇಸಿಸ್ ಆಫ್ ಕೇಶವಾನಂದ ಭಾರತಿ ಕೇಸ್, ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ದೇರ್ ಇಸ್ ಅ ಸಪರೇಷನ್ ಆಫ್ ಪವರ್ಸ್ ಬಿಟ್ವೀನ್ ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಅಂಡರ್ ಆರ್ಟಿಕಲ್ 50 ಇಸ್ ಅ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿ. ಸೊ ಹಾಗಿದ್ದಾಗ ಬೇಸಿಕ್ ಸ್ಟ್ರಕ್ಚರ್ ಅನ್ನು ವೈಲೇಟ್ ಮಾಡ್ತಿರೋದೇ ಸುಪ್ರೀಂ ಕೋರ್ಟ್ ಆಗುತ್ತೆ. ಮೀನ್ಸ್ ಜುಡಿಷಿಯರಿ ಕಾಂಟ್ ಆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಲೆಜಿಸ್ಲೇಷನ್. ಸರ್ವೋಚ್ಚ ನ್ಯಾಯಾಲಯ ಕಾನೂನುಗಳನ್ನ ಮಾಡುವ ಹಾಗಿಲ್ಲ, ಶಾಸನಗಳನ್ನ ಮಾಡುವ ಹಾಗಿಲ್ಲ. ಸೊ ಅದಕ್ಕೋಸ್ಕರ ಅದು ಮೂಲಭೂತ ರಚನೆಗೆ ವಿರುದ್ಧವಾಗಿದೆ ಅಂತೇಳಿ ಹೇಳಲಾಗತ್ತೆ. ಅಂಡ್ ಅದಕ್ಕಾಗಿನೇ ಇದನ್ನ ಇಟ್ ವಾಸ್ ನೌನ್ ಆಸ್ ಜುಡಿಷಿಯಲ್ ಓವರ್ ರೀಚ್ ಅಂತ ಕರೆಯಲಾಗತ್ತೆ. ಸೊ ನ್ಯಾಯಾಂಗ ವ್ಯವಸ್ಥೆಯು ನ್ಯಾಯಾಂಗೀಯ ಅತಿಕ್ರಮಣ ಮಾಡ್ತಾ ಇದೆ, ಅಂದ್ರೆ ಶಾಸಕಾಂಗದ ಮೇಲೆ ಅತಿಕ್ರಮಣವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ವಿಮರ್ಶೆ ಮಾಡಲಾಗುತ್ತೆ, ಅದನ್ನ ಟೀಕೆ ಮಾಡಲಾಗುತ್ತೆ. ಸೊ ಅಂಡ್ ಆಸ್ ವೆಲ್ ಆಸ್ ಇಟ್ ವಾಸ್ ಅಗೇನೆಸ್ಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ. ಇಟ್ ವಾಸ್ ಅಗೇನೆಸ್ಟ್ ಟು ದ ಕಾನ್ಸ್ಟಿಟ್ಯೂಷನ್. ವೈ? ಬಿಕಾಸ್ ಸಂವಿಧಾನಾತ್ಮಕವಾಗಿಯೇನೆ ರಾಷ್ಟ್ರಪತಿಯವರ ನಿರ್ಣಯಗಳನ್ನ ಯಾರು ಪ್ರಶ್ನೆ ಮಾಡುವ ಹಾಗಿಲ್ಲ ಅನ್ನುವಂಥದ್ದನ್ನು ಹೇಳ್ತೀವಿ ನಾವು. ವೈ? ಬಿಕಾಸ್ ದ ಸುಪ್ರೀಂ ಕೋರ್ಟ್ ದ ಪ್ರೆಸಿಡೆಂಟ್ ಅಂಡ್ ಗವರ್ನರ್ ಹ್ಯಾಸ್ ಸರ್ಟನ್ ಇಮ್ಯುನಿಟೀಸ್. ಅದನ್ನು ಪ್ರಶ್ನಿಸುವಂತಹ ಅಧಿಕಾರಗಳು ಯಾರಿಗೂ ಇಲ್ಲ ಅನ್ನುವಂಥದ್ದನ್ನ ಸಂವಿಧಾನದ 361ನೇ ವಿಧಿಯಲ್ಲಿ ಹೇಳಿರುವಂಥದ್ದನ್ನು ನೋಡ್ತೇವೆ.
ದ ಪ್ರೆಸಿಡೆಂಟ್ ಅಂಡ್ ಗವರ್ನರ್ ದೇ ಆರ್ ಹ್ಯಾವಿಂಗ್ ದ ಇಮ್ಯುನಿಟೀಸ್ ಅಂಡರ್ ಆರ್ಟಿಕಲ್ ನಂಬರ್ 361. 361ನೇ ವಿಧಿಯಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿನೂ ಸಹ ಏನು ನಿರ್ಬಂಧನೆಯನ್ನು ಎಲ್ಲಾ ರೀತಿಯಾದ ಸವಲತ್ತುಗಳನ್ನು, ವಿಶೇಷ ಸವಲತ್ತುಗಳನ್ನು ಕೊಟ್ಟಿರುವಂತದನ್ನು ನೋಡ್ತೀವಿ. ಹಾಗಾಗಿನೇ ಅವರ ನಿರ್ಣಯಗಳನ್ನ ಪ್ರಶ್ನೆ ಮಾಡುವಂತ ಅಧಿಕಾರಗಳು ಸುಪ್ರೀಂ ಕೋರ್ಟ್ಗೆ ಇಲ್ಲ ಅಂತೇಳಿ ಹೇಳ್ತಾ ಇದೆ. ಸೊ ಹಾಗಾಗಿ ಇಟ್ ವಾಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ವೈ? ಬಿಕಾಸ್ ಇಟ್ ಕಾಂಟ್ ಬಿ ರಿವ್ಯೂಡ್ ಬೈ ದ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರಪತಿ ರಾಜ್ಯಪಾಲರು ಹೇರಿರುವಂತ ನಿರ್ಣಯಗಳನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ಲ. ಅದನ್ನೇ ಅಂದ್ರೆ ಅಂಡ್ ದ ಪ್ರೆಸಿಡೆಂಟ್ ಅಂಡ್ ಗವರ್ನರ್ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್, ದೇ ಆರ್ ನಾಟ್ ಆನ್ಸರೇಬಲ್ ಟು ದ ಕೋರ್ಟ್ಸ್ ಅನ್ನುವಂಥದ್ದು 361ನೇ ವಿಧಿಯಲ್ಲಿ ಹೇಳಲಾಗಿದೆ. ಸೊ ಹಾಗಾಗಿನೇ ಇವೆಲ್ಲ ಅಂಶಗಳು ಸಂವಿಧಾನದ ವಿರುದ್ಧವಾಗಿರುವ ಕಾರಣದಿಂದನೇ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಹೇರಿರುವಂತ ನಿಗದಿತ ಅವಧಿಯ ನಿರ್ಬಂಧನೆಗಳನ್ನ ರದ್ದುಗೊಳಿಸಿರುವಂತದ್ದನ್ನು ನೋಡ್ತೀವಿ. ಅಂಡ್ ಇದನ್ನ ರದ್ದುಗೊಳಿಸಿರುವಂತದ್ದು ಬೈ ಆರ್ಟಿಕಲ್ ನಂಬರ್ 145. 145ನೇ ವಿಧಿಗೆ ಅನುಸಾರವಾಗಿ ಈ ನಿಗದಿತ ಏನು ಜುಡಿಷಿಯರಿ ಕಾಂಟ್ ಇಂಪೋಸ್ ದ ಟೈಮ್ ಲೈನ್ ಅನ್ನುವಂಥದ್ದನ್ನ 145ನೇ ವಿಧಿಯಲ್ಲಿ ಜಾರಿಗೆ ತರಲಾಗಿದೆ. ವಿಚ್ ಇಸ್ ನಥಿಂಗ್ ಬಟ್ ದಿಸ್ ಈಸ್ ಅ ಬೆಂಚಸ್ ಅಂತ ನೋಡ್ತೀವಿ. 145ನೇ ವಿಧಿಯಲ್ಲಿ ನ್ಯಾಯಪೀಠಗಳು ಅಂತ ಕರಿತೀವಿ. ಸೊ ಅದರಲ್ಲಿ ಎರಡು ರೀತಿಯಾದ ನ್ಯಾಯಪೀಠಗಳಿದಾವೆ. ದ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಅಂಡ್ ಅದರ್ ಬೆಂಚಸ್ ಅಂತ ಕರಿತೀವಿ. ಸೊ ಇದು ಸಂವಿಧಾನಕ್ಕನುಸಾರವಾಗಿರುವ ಕಾರಣದಿಂದ, ರಾಷ್ಟ್ರಪತಿ ರಾಜ್ಯಪಾಲರ ನಿರ್ಣಯಗಳು ಸಂವಿಧಾನಕ್ಕನುಸಾರವಾಗಿರುವ ಕಾರಣದಿಂದ ಇದನ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಕರಿತೀವಿ. ವೇರ್ ಇಟ್ ನೀಡ್ ಟು ಹ್ಯಾವ್ 5 ಜಡ್ಜಸ್. ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಅಂಡ್ 4 ಅದರ್ ಜಡ್ಜಸ್ ಅಪಾಯಿಂಟೆಡ್ ಬೈ ದ ಚೀಫ್ ಜಸ್ಟಿಸ್. ಸೊ 5 ಜನ ನ್ಯಾಯಾಧೀಶರು ಇರಲೇಬೇಕು. ಸಾಂವಿಧಾನಿಕ ನ್ಯಾಯಪೀಠಗಳಲ್ಲಿ 145ನೇ ವಿಧಿಗೆ ಅನುಸಾರವಾಗಿ ಒಬ್ರು ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿಯ ಜೊತೆಗೆ 4 ಜನ ನ್ಯಾಯಾಧೀಶರು ಇರಲೇಬೇಕು. ಅಂಡ್ ಇತರೆ ನ್ಯಾಯಪೀಠಗಳು ಅಂತಂದಾಗ ಒಬ್ಬ ನ್ಯಾಯಾಧೀಶ ಇದ್ರೂ ನಡೆಯುತ್ತೆ. ಇಟ್ ಈಸ್ ನಾಟ್ ಕಂಪಲ್ಸರಿ ಟು ಹ್ಯಾವ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 4 ಜನ ನ್ಯಾಯಾಧೀಶರುಗಳನ್ನ ಒಳಗೊಂಡು ಈಗ 145ನೇ ವಿಧಿಗೆ ಅನುಸಾರವಾಗಿ ಒಂದು ಸಾಂವಿಧಾನಿಕ ನ್ಯಾಯಪೀಠವನ್ನು ರಚನೆ ಮಾಡಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಏನು ನಿರ್ಬಂಧನೆಯನ್ನು ಹೇರುವಂತ ಅಥವಾ ಪ್ರಶ್ನೆ ಮಾಡುವಂತ ಅಧಿಕಾರಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಾಗಿದೆ. ಸೊ ಇವೆಲ್ಲವೂ ನಮಗೆ ಏನು ರಾಷ್ಟ್ರಪತಿಯವರ ಏನು ಉಲ್ಲೇಖಗಳು ಮತ್ತು ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಪ್ರತಿಕ್ರಿಯೆಗಳನ್ನ ಚರ್ಚೆನ ಮಾಡಿದ್ದೀವಿ. ಸೊ ಹಾಗಿದ್ದಾಗ ರಾಷ್ಟ್ರಪತಿಯವರ ಉಲ್ಲೇಖಗಳು ಏನಾಗಿತ್ತು? ಸೊ ವಾಟ್ ಆರ್ ದೋಸ್ 14 ಕ್ವಶನ್ಸ್ ಆಫ್ ದ ಪ್ರೆಸಿಡೆಂಟ್? 14 ಪ್ರಶ್ನೆಗಳು ಯಾವ್ಯಾವಾಗಿತ್ತು? ಅದೇ ರೀತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ಯಾವ ರೀತಿಯಾದ ಉತ್ತರವನ್ನ ಕೊಟ್ಟಿದೆ ಅನ್ನುವಂತ ಅಂಶವನ್ನ ಈಗ ನಾವು ಚರ್ಚೆನ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಸೊ ವಾಟ್ ಆರ್ ದೋಸ್ 14 ಕ್ವಶನ್ಸ್? 14 ಪ್ರಶ್ನೆಗಳು ಯಾವ್ಯಾವು ಅನ್ನುವಂಥದ್ದನ್ನ ಫಸ್ಟ್ ನಾವು ಪ್ರಯತ್ನವನ್ನ ಮಾಡೋಣ. ಸೊ ಅಗೇನ್ ಹಾಗಿದ್ದಾಗ 14 ಪ್ರಶ್ನೆಗಳು ಯಾವ್ಯಾವು? ದ ಫಸ್ಟ್ ಒನ್ ಈಸ್ ನೋಡಿ ಇವಾಗ ದ 14 ಕ್ವಶನ್ಸ್ ವಿಚ್ ಆರ್ ರೇಸ್ಡ್ ಬೈ ಪ್ರೆಸಿಡೆಂಟ್ ಮಿಸ್ ಮುರ್ಮು ಇನ್ ಸುಪ್ರೀಂ ಕೋರ್ಟ್ ರೆಫರೆನ್ಸ್. ಸೊ ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ಸಲಹೆಗಳನ್ನ ಕೇಳ್ತಾ ಇದ್ದಾರೆ ಅಥವಾ ಆ ಪ್ರಶ್ನೆಗಳಿಗೆ ಉಲ್ಲೇಖಗಳನ್ನ ಅಥವಾ ಅದಕ್ಕೆ ಪ್ರತಿಕ್ರಿಯೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಮೊದಲನೇ ಪ್ರಶ್ನೆ ಕೇಳ್ತಿರುವಂತದ್ದು ವಿಚ್ ಇಸ್ ಮೊದಲನೇ ಪ್ರಶ್ನೆ ಕೇಳ್ತಿರುವಂತದ್ದು ವಾಟ್ ಆಪ್ಷನ್ಸ್ ಡಸ್ ಅ ಗವರ್ನರ್ ಹ್ಯಾವ್ ಅಂಡರ್ ಆರ್ಟಿಕಲ್ 200? 200ನೇ ವಿಧಿಗೆ ಅನುಸಾರವಾಗಿ ಯಾವ ರೀತಿಯಾದ ಏನೋ ಆಪ್ಷನ್ಸ್ ಇದಾವೆ ರಾಜ್ಯಪಾಲರಿಗೆ ಇರುವಂತ ಅವಕಾಶಗಳು ಏನು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ದ ಗವರ್ನರ್ ಕ್ಯಾನ್ ಹ್ಯಾವ್ ದ ಅಥಾರಿಟೀಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 200. 200ನೇ ವಿಧಿಗೆ ಅನುಸಾರವಾಗಿ ರಾಜ್ಯಪಾಲರಿಗೆ ಏನು ಅಧಿಕಾರಗಳನ್ನ ಕೊಟ್ಟಿರುವಂತದನ್ನ ಕಾಣ್ತೇವೆ. ಸೊ ಅಧಿಕಾರಗಳು ಯಾವ್ಯಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ದ ಗವರ್ನರ್ ಹ್ಯಾಸ್ ದ 3 ಆಪ್ಷನ್ಸ್. ರಾಜ್ಯಪಾಲರಿಗೆ 3 ಅಧಿಕಾರಗಳಿರುವಂತದ್ದನ್ನ ನೋಡ್ತೀವಿ. ಒಂದು ಟು ಗಿವ್ ಅಸೆಂಟ್ ಟು ದ ಬಿಲ್, ಒಪ್ಪಿಗೆಯನ್ನು ಕೊಡುವಂಥದ್ದು. ಆರ್ ಟು ವಿತ್ ಹೋಲ್ಡ್ ದ ಬಿಲ್, ರಾಜ್ಯಪಾಲರು ಅದನ್ನು ಒಪ್ಪಿಗೆ ಕೊಡಬಹುದು ಅಥವಾ ಅದನ್ನ ಏನು ರದ್ದುಗೊಳಿಸಬಹುದು. ಆರ್ ದೇ ಕ್ಯಾನ್ ರಿಟರ್ನ್ ಟು ದ ಬಿಲ್ ಟು ದ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗಕ್ಕೆ ಅದನ್ನ ಹಿಂದಕ್ಕೆ ಕಳುಹಿಸಬಹುದು. ಒಮ್ಮೆ ಅದನ್ನ ಹಿಂದಕ್ಕೆ ಕಳುಹಿಸುವಂತ ಅಧಿಕಾರಗಳನ್ನು ಹೊಂದಿರುತ್ತೆ. ಅಂಡ್ ದ ಫೈನಲಿ ಅದನ್ನ ರಾಷ್ಟ್ರಪತಿಯವರ ಒಪ್ಪಿಗೆಗೂ ಕಳುಹಿಸಬಹುದು. ಒಟ್ಟಾರೆಯಾಗಿ ರಾಜ್ಯಪಾಲರಿಗೆ 200ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರ ಮೊದಲ ಪ್ರಶ್ನೆಗೆ ಈ ಉತ್ತರವನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್. ದ ಗವರ್ನರ್ ಕ್ಯಾನ್ ಗಿವ್ ಅಸೆಂಟ್ ಟು ದ ಬಿಲ್ ಆರ್ the governor can assent the bill or withhold the bill or return the bill to the state legislation, or they may proceed to the president. They may reserve it for the
ಪ್ರೆಸಿಡೆಂಟ್. ಈ 4 ಅಂಶಗಳನ್ನು ಕೊಟ್ಟಿರುವಂತದ್ದನ್ನು ನೋಡ್ತೀವಿ. ಸೊ ದ ಫಸ್ಟ್ ಕ್ವಶನ್ ವಾಸ್ ಕ್ಲಿಯರ್. ದ ಸೆಕೆಂಡ್ ಕ್ವಶನ್ ಕೇಳ್ತಿರುವಂತದ್ದು, ಇಲ್ಲಿ ಎರಡನೇ ಪ್ರಶ್ನೆ ಕೇಳ್ತಿರುವಂತದ್ದು, ಈಸ್ ದ ಗವರ್ನರ್ ಬೌಂಡೆಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಇಲ್ಲಿ ರಾಜ್ಯಪಾಲರು ಮಂತ್ರಿಮಂಡಲದ ಸಲಹೆಗಳಿಗೆ ಅನುಸಾರವಾಗಿ ಕಡ್ಡಾಯವಾಗಿ ಕಾರ್ಯನಿರ್ವಹಿಸಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸೊ ಈಸ್ ಇಟ್ ನೆಸೆಸರಿ ಆರ್ ಮ್ಯಾಂಡೇಟರಿ ಟು ಟೇಕ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ರಾಜ್ಯಪಾಲರು 200ನೇ ವಿಧಿಗೆ ಅನುಸಾರವಾಗಿ ಮಂತ್ರಿಮಂಡಲದ ಸಲಹೆಗಳನ್ನ ಯಾವಾಗಲೂ ಪಡೆಯಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ಗವರ್ನರ್ ಹ್ಯಾಸ್ ದ ಡಿಸ್ಕ್ರಿಷನರಿ ಪವರ್. ಇದರಲ್ಲಿ ರಾಜ್ಯಪಾಲರಿಗೆ ಡಿಸ್ಕ್ರಿಷನರಿ ಪವರ್ ಇರುವಂತದ್ದನ್ನು ನೋಡ್ತೀವಿ, ವಿಶೇಷ ಅಧಿಕಾರಗಳನ್ನ ಹೊಂದಿರಲಾಗುತ್ತೆ. ದ ಗವರ್ನರ್ ಹ್ಯಾಸ್ ದ ಡಿಸ್ಕ್ರಿಷನರಿ ಪವರ್, ಇಟ್ ಈಸ್ ಲೆಫ್ಟ್ ಟು ದ ಗವರ್ನರ್ ಅಂತ ಹೇಳ್ತಾ ಇದೆ. ರಾಜ್ಯಪಾಲರು ಸಲಹೆಗಳನ್ನ ಪಡಿಬಹುದು ಅಥವಾ ಸಲಹೆಗಳನ್ನ ಪಡೆಯದೇನೋ ಇರಬಹುದು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿನೇ ಇಟ್ ವಾಸ್ ನಾಟ್ ಸ್ಟ್ರಿಕ್ಟ್ಲಿ ಬೌಂಡ್ ಬೈ ಅಡ್ವೈಸ್ ಅಂತ ಹೇಳ್ತಾ ಇದೆ. ಅಂದ್ರೆ ಆರ್ಟಿಕಲ್ 200ನೇ ವಿಧಿಗೆ ಅನುಸಾರವಾಗಿ ಇಟ್ ಈಸ್ ನಾಟ್ ಕಂಪಲ್ಸರಿ ಅಂತ ಹೇಳ್ತಾ ಇದೆ. ಇಟ್ ವಾಸ್ ನಾಟ್ ಮ್ಯಾಂಡೇಟರಿ ಫಾರ್ ದ ಗವರ್ನರ್ ಟು ಟೇಕ್ ದ ಅಡ್ವೈಸ್ ಅಂಡರ್ ಆರ್ಟಿಕಲ್ ನಂಬರ್ 200ನೇ ವಿಧಿಯಲ್ಲಿ ರಾಜ್ಯಪಾಲರು ಸಲಹೆಗಳನ್ನು ಪಡೆಯುವಂಥದ್ದು ಕಡ್ಡಾಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅದು ರಾಜ್ಯಪಾಲರ ವಿಶೇಷ ಅಧಿಕಾರ, ತೆಗೆದುಕೊಳ್ಳಬಹುದು ಅಥವಾ ನಿರಾಕರಿಸಬಹುದು ಅಂತ ಹೇಳ್ತಾ ಇದೆ. ಇಟ್ ಈಸ್ ಲೆಫ್ಟ್ ಟು ದ ಡಿಸ್ಕ್ರಿಷನರಿ ಪವರ್ ಆಫ್ ಗವರ್ನರ್. ಅಂಡ್ ದ ಥರ್ಡ್ ಕ್ವಶನ್ ಏನು ಕೇಳ್ತಿರುವಂಥದ್ದು, ಮೂರನೇ ಪ್ರಶ್ನೆ ಕೇಳ್ತಿರುವಂಥದ್ದು, ಈಸ್ ದ ಗವರ್ನರ್ ಎಕ್ಸಿಕ್ಯೂಟಿವ್ ಪವರ್ ಈಸ್ ಜಸ್ಟಿಸಿಯಬಲ್ ಇನ್ ನೇಚರ್. ಅದು ನ್ಯಾಯ ರಕ್ಷಣೆಗೆ ಒಳಪಟ್ಟಿದೆನಾ? ರಾಜ್ಯಪಾಲರು 200ನೇ ವಿಧಿಯಲ್ಲಿ ಇರುವಂತ ಹಕ್ಕುಗಳನ್ನ ಅಥವಾ ಸವಲತ್ತುಗಳು ನ್ಯಾಯ ರಕ್ಷಣೆಗೆ ಒಳಪಟ್ಟಿದವ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದೆ. ಸೊ ದ ಪ್ರೆಸಿಡೆಂಟ್ ಮುರ್ಮು ಹ್ಯಾಸ್ ಗಿವನ್ ದ ರೆಫರೆನ್ಸ್ ಟು ದ ಸುಪ್ರೀಂ ಕೋರ್ಟ್ ವೆದರ್ ದ ಡಿಸಿಷನ್ ಮೇಡ್ ಬೈ ದ ಗವರ್ನರ್ ಅಂಡರ್ ಆರ್ಟಿಕಲ್ 200 ಈಸ್ ಜಸ್ಟಿಸಿಯಬಲ್ ಆರ್ ನಾಟ್. ನ್ಯಾಯ ರಕ್ಷಣೆಗೆ ಒಳಪಟ್ಟಿದೆನಾ ಇಲ್ವಾ ಅನ್ನುವಂಥದ್ದನ್ನ ಕೇಳ್ತಾ ಇದೆ. ಸೊ ಇದಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ರೆಸ್ಪಾನ್ಸ್ ಇಟ್ ಈಸ್ ನಾಟ್ ಜಸ್ಟಿಸಿಯಬಲ್ ಅಂತ ಹೇಳ್ತಾ ಇದೆ. ಅಂದ್ರೆ ಅದನ್ನ ನ್ಯಾಯ ರಕ್ಷಣೆಗೆ ಒಳಪಟ್ಟಿಲ್ಲ ಅಂತ ಹೇಳ್ತಾ ಇದೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ ವಿಚ್ ಕಾಂಟ್ ಬಿ ಕ್ವಶನ್ ಬೈ ದ ಕೋರ್ಟ್ ಆಫ್ ಲಾ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಮೂರನೇ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಹೇಳಿರುವಂತ ಉತ್ತರ ಪ್ರತಿಕ್ರಿಯೆ, ಸರ್ವೋಚ್ಚ ನ್ಯಾಯಾಲಯವು ಯಾವುದೇ ಸಂದರ್ಭದಲ್ಲಿಯೂ ರಾಜ್ಯಪಾಲರ ಪ್ರಶ್ನೆಗಳನ್ನ ಅಥವಾ ರಾಜ್ಯಪಾಲರ ನಿರ್ಣಯಗಳಿಗೆ ಪ್ರಶ್ನೆ ಮಾಡುವ ಹಾಗಿಲ್ಲ, ಅದು ನ್ಯಾಯ ರಕ್ಷಣೆಗೆ ಒಳಪಟ್ಟಿಲ್ಲ, ಯಾರು ಅದನ್ನು ಪ್ರಶ್ನೆ ಮಾಡುವಂತ ಅಧಿಕಾರವನ್ನ ಹೊಂದಿಲ್ಲ ಅನ್ನುವಂಥದ್ದು ಮೂರನೇ ಪ್ರಶ್ನೆಯಲ್ಲಿ ಹೇಳ್ತಾ ಇದೆ. And fourth question was, does Article 361 bar judicial review of the governor's action? ಸೊ 4ನೇ ಪ್ರಶ್ನೆಯಲ್ಲಿ ಆಲ್ರೆಡಿ ನಾವು ಇಮ್ಯುನಿಟೀಸ್ ಅಂತ ಹೇಳ್ತಾ ಇದೀವಿ, ಹೌದಾ? ಸೊ 361ನೇ ವಿಧಿಯ ಪ್ರಕಾರ ನ್ಯಾಯಾಂಗೀಯ ವಿಮರ್ಶೆಗಳನ್ನ ಮಾಡಬಹುದಾ? ಸೊ ಡಸ್ ಆರ್ಟಿಕಲ್ 361 ಬಾರ್ ಜುಡಿಷಿಯಲ್ ರಿವ್ಯೂ ಆಫ್ ಗವರ್ನರ್ಸ್ ಆಕ್ಷನ್ಸ್. ಸೊ ಇಲ್ಲಿ ರಾಜ್ಯಪಾಲರಿಗೆ 361ನೇ ವಿಧಿಗೆ ಅನುಸಾರವಾಗಿ 200ನೇ ವಿಧಿಯಲ್ಲಿ ನ್ಯಾಯಾಂಗೀಯ ವಿಮರ್ಶೆಯನ್ನು ಮಾಡಲಿಕ್ಕೆ ಆಗತ್ತಾ ಇಲ್ವಾ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ಸೊ ಆರ್ಟಿಕಲ್ 361 ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ, ದ ಗವರ್ನರ್ ವಿಚ್ ಇಸ್ ಹ್ಯಾವಿಂಗ್ ದ ಅಬ್ಸಲ್ಯೂಟ್ ಪವರ್ ಟು ಹ್ಯಾವ್ ದಟ್ ಇಮ್ಯುನಿಟೀಸ್. ದ ಗವರ್ನರ್ ಹ್ಯಾಸ್ ದ ಅಬ್ಸಲ್ಯೂಟ್ ಪವರ್ಸ್ ಟು ಹ್ಯಾವ್ ದ ಇಮ್ಯುನಿಟೀಸ್. ಅಂದ್ರೆ 361ನೇ ವಿಧಿಗೆ ಅನುಸಾರವಾಗಿ ಸಂಪೂರ್ಣವಾಗಿ ರಾಜ್ಯಪಾಲರಿಗೆ ಸವಲತ್ತುಗಳು ಇರುವಂತದ್ದನ್ನು ನೋಡ್ತೀವಿ, ವಿಶೇಷ ಸವಲತ್ತುಗಳು ಇರುವಂತದ್ದನ್ನು ನೋಡ್ತೀವಿ. ದ ಗವರ್ನರ್ ಇಸ್ ನಾಟ್ ಎಟ್ ಆಲ್ ರೆಸ್ಪಾನ್ಸಿಬಲ್ ಟು ದ ಕೋರ್ಟ್ಸ್. ನ್ಯಾಯಾಂಗೀಯ ವ್ಯವಸ್ಥೆಗೆ ಅವರು ಜವಾಬ್ದಾರರಾಗಿರೋದಿಲ್ಲ ಅಥವಾ ಹೊಣೆಗಾರರಾಗಿರೋದಿಲ್ಲ. ಸೊ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ಮೀನ್ಸ್ ದ ಗವರ್ನರ್ ಹ್ಯಾಸ್ ಅಬ್ಸಲ್ಯೂಟ್ ಇಮ್ಯುನಿಟಿ ಫ್ರಮ್ ಬೀಯಿಂಗ್ ಪರ್ಸನಲಿ ಸಬ್ಜೆಕ್ಟೆಡ್ ಟು ದ ಕೋರ್ಟ್ ಪ್ರೊಸೀಡಿಂಗ್ಸ್. ಅಲ್ಲಿ ಸಂಪೂರ್ಣವಾಗಿ ಸವಲತ್ತು ಕೊಟ್ಟಿರುವಂತದ್ದನ್ನು ನೋಡ್ತೇವೆ. ಸೊ ಹಾಗಿದ್ದಾಗ 5ನೇ ಪ್ರಶ್ನೆ, ಕ್ಯಾನ್ ಕೋರ್ಟ್ಸ್ ಇಂಪೋಸ್ ಟೈಮ್ ಲೈನ್ಸ್ ಅಂಡರ್ ಆರ್ಟಿಕಲ್ 200. ಈಗ 5ನೇ ಪ್ರಶ್ನೆ ಕೇಳ್ತಿರುವಂತದ್ದು ನ್ಯಾಯಾಂಗ ವ್ಯವಸ್ಥೆ ನಿರ್ದಿಷ್ಟ ಮಸೂದೆಗಳ ಮೇಲೆ ರಾಜ್ಯಪಾಲರ ಎಸ್ಪೆಷಲಿ ರಾಜ್ಯಪಾಲರ 200ನೇ ವಿಧಿಯ ರಾಜ್ಯಪಾಲರ ಅಧಿಕಾರಗಳ ಮೇಲೆ ಟೈಮ್ ಬೌಂಡ್ ಅನ್ನ ಹೇರಬಹುದಾ? ಡಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಅಥಾರಿಟಿ ಟು ಹ್ಯಾವ್ ದ ಟೈಮ್ ಲೈನ್ ಆರ್ ಕ್ಯಾನ್ ದೇ ಇಂಪೋಸ್ ದ ಟೈಮ್ ಲೈನ್ ಫಾರ್ ದ ಗವರ್ನರ್? ರಾಜ್ಯಪಾಲರಿಗೆ ನಿಗದಿತ ನಿರ್ಬಂಧನೆಗಳನ್ನ ನೀಡಬಹುದಾ ಅನ್ನುವಂಥ ಪ್ರಶ್ನೆನ ಮುರ್ಮು ಅವರು ಕೇಳಿದ್ದಾರೆ. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಈಗ ಕೊಟ್ಟಿರುವಂತ ಉತ್ತರ, ವೇರ್ ದ ಸುಪ್ರೀಂ ಕೋರ್ಟ್ ಡಸಂಟ್ ಹ್ಯಾವ್ ದ ಅಥಾರಿಟಿ ಟು ಗಿವ್ ದ ಟೈಮ್ ಲೈನ್ ಫಾರ್ ದ ಗವರ್ನರ್. ಯಾವುದೇ ರೀತಿಯಲ್ಲಿನೂ ಸಹ ರಾಜ್ಯಪಾಲರಿಗೆ ನಿಗದಿತ ನಿರ್ಬಂಧನೆಗಳನ್ನ ಹೇರುವಂತ ಅಧಿಕಾರಗಳು, ಅವಧಿಯ ನಿರ್ಬಂಧನೆ ಅಧಿಕಾರಗಳನ್ನು ಹೇರುವ ಅಧಿಕಾರಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಅದೇ ರೀತಿಯಲ್ಲಿ ದ 6th ಕ್ವಶನ್, ಈಸ್ ದ ಪ್ರೆಸಿಡೆಂಟ್ಸ್ ಡಿಸ್ಕ್ರಿಷನ್ ಅಂಡರ್ ಆರ್ಟಿಕಲ್ 201 ಇಸ್ ಜಸ್ಟಿಸಿಯಬಲ್. ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿದ್ದು 1ರಿಂದ 5ನೇ ಪ್ರಶ್ನೆಗಳನ್ನ ಕೇಳಿದ್ದು ರಾಜ್ಯಪಾಲರಿಗೆ ಅನುಸಾರವಾಗಿ. ಈಗ 6ನೇ ಪ್ರಶ್ನೆ, ಈಸ್ ಇಟ್ ಜಸ್ಟಿಸಿಯಬಲ್ ದ ಡಿಸಿಷನ್ಸ್ ಆಫ್ ದ
ಪ್ರೆಸಿಡೆಂಟ್ ಈಸ್ ಜಸ್ಟಿಸೇಬಲ್ ಇನ್ ನೇಚರ್ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಸೊ ಇಸ್ ದ ಪ್ರೆಸಿಡೆಂಟ್ ಡಿಸ್ಕ್ರಿಷನರ್ ಅಂಡರ್ ಆರ್ಟಿಕಲ್ 201 ಇಸ್ ಏನು ಜಸ್ಟಿಸೇಬಲ್ ಅಂದ್ರೆ 201ನೇ ವಿಧಿಗೆ ಅನುಸಾರವಾಗಿ ರಾಜ್ಯದ ಮಸೂದೆಗಳ ಮೇಲೆ ರಾಷ್ಟ್ರಪತಿಯವರು ಕೈಗೊಂಡಿರುವಂತಹ ನಿರ್ಣಯಗಳನ್ನ ನ್ಯಾಯ ರಕ್ಷಣೆಗೆ ಒಳಪಡಬಹುದಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ, ದೇರ್ ಇಸ್ ನೋ ಟೈಮ್ ಲೈನ್ ಗಿವನ್ ಟು ದ ಪ್ರೆಸಿಡೆಂಟ್. ಅಲ್ಲಿ ನ್ಯಾಯ ರಕ್ಷಣೆಗೆ ಒಳಪಟ್ಟಿಲ್ಲ ಅಂತ ಹೇಳ್ತಾ ಇದೆ. ಸೊ ರಾಷ್ಟ್ರಪತಿಯವರು ರಾಜ್ಯ ಪಟ್ಟಿಯ ಮೇಲೆ ಯಾವುದೇ ನಿರ್ಣಯಗಳನ್ನು ಕೈಗೊಂಡ್ರು ಅದು ನ್ಯಾಯ ರಕ್ಷಣೆಗೆ ಒಳಪಟ್ಟಿಲ್ಲ ಅಂತೇಳಿ ಹೇಳ್ತಾ ಇದೆ. ಇಟ್ ಈಸ್ ನಾಟ್ ಬೀನ್ ಜಸ್ಟಿಸೇಬಲ್ ಇನ್ ನೇಚರ್ ಅಂತ ಹೇಳ್ತಾ ಇದೆ. ದ ಪ್ರೆಸಿಡೆಂಟ್ ಡಿಸಿಷನ್ ಈಸ್ ನಾಟ್ ಜಸ್ಟಿಸೇಬಲ್. ರಾಷ್ಟ್ರಪತಿಯವರ ನಿರ್ಣಯವು ಏನು ನ್ಯಾಯ ರಕ್ಷಣೆಗೆ ಒಳಪಟ್ಟಿಲ್ಲ ಅನ್ನುವಂಥದ್ದನ್ನ ನೋಡ್ತೇವೆ. ಸೊ ಇಷ್ಟು ಅಂಶಗಳು ಏನು 6 ಪ್ರಶ್ನೆಗಳನ್ನ ನೋಡಿದ್ದೇವೆ. ಇದರ ನಂತರದಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಅದರ್ ಪ್ರಾವಿಷನ್ಸ್ ಅಂತ ಬಂದಾಗ ವಿಚ್ ವಾಸ್ ರಿಲೇಟೆಡ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 7th ಕ್ವಶನ್ ಅನ್ನ ನೋಡ್ತೇವೆ ನಾವು. ಸೊ 7th ಕ್ವಶನ್ ಅಂತ ಹೇಳ್ತಿರುವಂತದ್ದು 7ನೇ ಪ್ರಶ್ನೆಯನ್ನ ಕೇಳ್ತಿರುವಂತದ್ದು, ಇನ್ ದ ಆಬ್ಸೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿ ಪ್ರಿಸ್ಕ್ರೈಬ್ಡ್ ಕ್ಯಾನ್ ದ ಪ್ರೆಸಿಡೆಂಟ್ ಬಿ ಬೌಂಡ್ ಟು ಟೈಮ್ ಲೈನ್ ಅಂಡರ್ ಆರ್ಟಿಕಲ್ 201. 201ನೇ ವಿಧಿಗೆ ಅನುಸಾರವಾಗಿ ರಾಷ್ಟ್ರಪತಿಯವರಿಗೆ ನಿಗದಿತ ಟೈಮ್ ಲಿಮಿಟ್ ಅನ್ನು ಕೊಡಬಹುದಾ, ನಿರ್ಬಂಧನೆಗಳನ್ನ ನೀಡಬಹುದಾ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕ್ಲಿಯರ್ ಕಟ್ ಆಗಿ ಹೇಳಿದೆ, ದ ಸುಪ್ರೀಂ ಕೋರ್ಟ್ ಡಸಂಟ್ ಹ್ಯಾವ್ ದ ಅಥಾರಿಟಿ ಟು ಗಿವ್ ಟೈಮ್ ಲೈನ್ ಟು ದ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ 201. ಸೊ 201 ಇಸ್ ಅ ಪ್ರೆಸಿಡೆನ್ಷಿಯಲ್ ವಿಟೋ ಪವರ್ಸ್ ಓವರ್ ದ ಸ್ಟೇಟ್ ಬಿಲ್ಸ್ ಅಂತ ಹೇಳ್ತಾ ಇದೀವಿ ನಾವು. ಸೊ ರಾಷ್ಟ್ರಪತಿಯವರ ವಿಟೋ ಅಧಿಕಾರಗಳು ರಾಜ್ಯದ ಮಸೂದೆಗಳು ಅಂತ ಹೇಳ್ತಾ ಇದೀವಿ ನಾವು. ರಾಜ್ಯದ ಮಸೂದೆಗಳಲ್ಲಿ ರಾಷ್ಟ್ರಪತಿಯ ವಿಟೋ ಅಧಿಕಾರಗಳು ಅಂತೇಳಿ. ಸೊ ಅಲ್ಲಿಯೂ ಸಹ ರಾಷ್ಟ್ರಪತಿಯವರಿಗೆ ಯಾವುದೇ ನಿರ್ಬಂಧನೆಗಳನ್ನ ನೀಡುವ ಅಧಿಕಾರಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಅದರ ನಂತರದಲ್ಲಿ ಇಟ್ ವಾಸ್ ದ 8th ಕ್ವಶನ್, 8ನೇ ಕ್ವಶನ್ ಕೇಳ್ತಿರುವಂತದ್ದು, ಮಸ್ಟ್ ದ ಪ್ರೆಸಿಡೆಂಟ್ ಸೀಕ್ ಸುಪ್ರೀಂ ಕೋರ್ಟ್ ಅಡ್ವೈಸ್ ವೆನ್ ಎವರ್ ಅ ಬಿಲ್ ಇಸ್ ರಿಸರ್ವ್ಡ್. ಯಾವುದೇ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಮಸೂದೆಯು ಏನು ರಾಷ್ಟ್ರಪತಿಯವರಿಗೆ ಬಂದಾಗ ರಾಷ್ಟ್ರಪತಿಯವರು 143ನೇ ವಿಧಿಗೆ ಅನುಸಾರವಾಗಿ ಸರ್ವೋಚ್ಚ ನ್ಯಾಯಾಲಯದ ಸಲಹೆಗಳನ್ನ ಪಡೆಯಬಹುದಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದೆ. ಈಸ್ ಇಟ್ ಮಸ್ಟ್ ಅಂತ ಕೇಳ್ತಾ ಇದ್ದಾನೆ, ಮ್ಯಾಂಡೇಟರಿನಾ, ಕಡ್ಡಾಯವಾಗಿ ಸರ್ವೋಚ್ಚ ನ್ಯಾಯಾಲಯದ ಸಲಹೆಗಳನ್ನ ಪಡಿಲೇಬೇಕಾ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಆದ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ, ದ ಸುಪ್ರೀಂ ಕೋರ್ಟ್ ದ ಪ್ರೆಸಿಡೆಂಟ್ ಡಸಂಟ್ ಹ್ಯಾವ್ ದ ಅಥಾರಿಟಿ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಏನು ಟೇಕ್ ದ ಅಡ್ವೈಸ್ ಆಫ್ ದ ಸುಪ್ರೀಂ ಕೋರ್ಟ್. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆಗಳನ್ನು ಪಡೆಯುವಂಥದ್ದು ಕಡ್ಡಾಯ ಅಲ್ಲ ಅಂತೇಳಿ ಹೇಳ್ತಾ ಇದೆ. ಸೊ ಅದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದೆ. ಅದರ ನಂತರದಲ್ಲಿ 9ನೇ ಪ್ರಶ್ನೆಯನ್ನು ಕೇಳ್ತಿರುವಂತದ್ದು, ಆರ್ ಡಿಸಿಷನ್ಸ್ ಅಂಡರ್ 200 and 201 ಆರ್ ಜಸ್ಟಿಸೇಬಲ್ ಬಿಫೋರ್ ಅ ಬಿಲ್ ಬಿಕಮ್ಸ್ ಲಾ. ಇಲ್ಲಿ 200 ಮತ್ತೆ 201ನೇ ವಿಧಿಯಲ್ಲಿರುವಂತಹ ಯಾವುದೇ ಮಸೂದೆಗಳು ನ್ಯಾಯ ರಕ್ಷಣೆಗೆ ಒಳಪಟ್ಟಿದವ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದೆ. ಸೊ ಅದಕ್ಕೆ ಇದಕ್ಕೂ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂತ ಉತ್ತರ ನೋ ಅಂತೇಳಿ. ಸೊ ದೀಸ್ ಆರ್ ನಾಟ್ ಜಸ್ಟಿಸೇಬಲ್ ಅಂತ ಹೇಳ್ತಾ ಇದೆ. 200 ಮತ್ತೆ 201ನೇ ವಿಧಿಯಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗೆ ಇರುವಂತಹ ಅಧಿಕಾರಗಳು ಏನು ನಿರ್ಬಂಧನೆ ಇಲ್ಲ ಅಂತ ಹೇಳ್ತಾ ಇದೆ. ಯಾವುದೇ ರೀತಿಯಾದ ನಿರ್ಬಂಧನೆಗಳು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ದೆನ್ ದ 10th ಕ್ವಶನ್, ಸೊ 10ನೇ ಪ್ರಶ್ನೆ. ಸೊ ವಿತ್ ರೆಸ್ಪೆಕ್ಟ್ ಟು ದ 10th ಕ್ವಶನ್ ಕೇಳ್ತಿರುವಂತದ್ದು, ಕ್ಯಾನ್ ದ ಪ್ರೆಸಿಡೆಂಟ್ ಆರ್ ಗವರ್ನರ್ಸ್ ಆಕ್ಷನ್ಸ್ ಬಿ ಸಬ್ಸ್ಟಿಟ್ಯೂಟೆಡ್ ಯೂಸಿಂಗ್ ಆರ್ಟಿಕಲ್ 142. 142ನೇ ವಿಧಿಯಲ್ಲಿ ಏನು ಸರ್ವೋಚ್ಚ ನ್ಯಾಯಾಲಯವು ಆದೇಶಗಳನ್ನು ಕೊಡಬಹುದಾ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ 142ನೇ ವಿಧಿಯಲ್ಲಿ ಆದೇಶಗಳನ್ನು ಕೊಡುವಂತ ಅಧಿಕಾರಗಳು ಹೊಂದಿದವ ಅನ್ನುವಂಥದ್ದನ್ನು ಕೇಳಿದ್ದಾರೆ ಮುರ್ಮು ಅವರು ಕೇಳಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇದಕ್ಕೆ ನೋ ಅಂತ ಹೇಳ್ತಾ ಇದೆ. ದ ಸುಪ್ರೀಂ ಕೋರ್ಟ್ ಡಸಂಟ್ ಹ್ಯಾವ್ ದ ಅಥಾರಿಟಿ ಟು ಗಿವ್ ಆರ್ಡರ್ಸ್ ಟು ದ ಪ್ರೆಸಿಡೆಂಟ್ ಆರ್ ಗವರ್ನರ್ ಅಂತ ಹೇಳಿದೆ. ಅದೇ ರೀತಿಯಲ್ಲಿ 11ನೇ ಪ್ರಶ್ನೆ, ಕ್ಯಾನ್ ಎ ಸ್ಟೇಟ್ ಲಾ ಕಮ್ ಇನ್ ಟು ಫೋರ್ಸ್ ವಿತೌಟ್ ದ ಗವರ್ನರ್ಸ್ ಅಸೆಂಟ್ ಅಂಡರ್ ಆರ್ಟಿಕಲ್ 200. ಸೊ ಇಲ್ಲಿ 11ನೇ ಪ್ರಶ್ನೆ, ರಾಜ್ಯದ ಮಸೂದೆಗಳಲ್ಲಿ ಒಂದು ನಿರ್ದಿಷ್ಟ ಮಸೂದೆಯು ರಾಜ್ಯಪಾಲರ ಅನುಮೋದನೆ ಇಲ್ಲದೆ ಕಾರ್ಯರೂಪಕ್ಕೆ ಬರಬಹುದಾ? ಕ್ಯಾನ್ ಲಾ ಬಿಕಮ್ ಆಕ್ಟ್ ವಿತೌಟ್ ದ ಅಸೆಂಟ್ ಆಫ್ ದಿ ಗವರ್ನರ್? ಸೊ ಇದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಅಗೇನ್ ನೋ. ಸೊ ಇಟ್ ಮಸ್ಟ್ ಅಂಡ್ ಶುಡ್ ಟೇಕ್ ದ ಅಸೆಂಟ್ ಆಫ್ ದ ಗವರ್ನರ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಎ ಬಿಲ್ ಡಸಂಟ್ ಬಿಕಮ್ಸ್ ಲಾ ವಿತೌಟ್ ದ ಅಸೆಂಟ್ ಆಫ್ ದ ಗವರ್ನರ್ ಅಂತ ಹೇಳ್ತಾ ಇದೆ. ಸೊ ರಾಜ್ಯಪಾಲರ ಅನುಮೋದನೆ ಇಲ್ಲದೇನೆ ಆ ನಿರ್ದಿಷ್ಟ ಮಸೂದೆಯು ಏನು ಕಾಯ್ದೆಯಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ದ 12th ಕ್ವಶನ್, ಈಸ್ ಇಟ್ ಮ್ಯಾಂಡೇಟರಿ ಫಾರ್ ಎನಿ ಬೆಂಚ್ ಟು ರೆಫರ್ ಸಬ್ಸ್ಟಾನ್ಷಿಯಲ್ ಲೀಗಲ್ ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ದ 5 ಜಡ್ಜ್. ಸೊ ಇಲ್ಲಿ 145ನೇ ವಿಧಿ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಲ್ವಾ. ಸೊ ಪ್ರತಿಯೊಂದು ಅಂಶಗಳನ್ನ
ಏನು 145ನೇ ವಿಧಿಗೆ ಅನುಸಾರವಾಗಿ ಪ್ರತಿಯೊಂದು ಅಂಶಗಳನ್ನ ಸಾಂವಿಧಾನಿಕ ಪೀಠನೇ ಜಾರಿಗೆ ತರಬೇಕು ಅನ್ನುವಂತ ಏನಾರು ಅಂಶಗಳು ಇದಾವ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾನೆ. ಆದ್ರೆ ಈ ಪ್ರಶ್ನೆ ಇದಕ್ಕೆ ಸಂಬಂಧ ಇಲ್ಲ ಅನ್ನುವಂತ ಅಂಶವನ್ನ ಇಲ್ಲಿ ಹೇಳಿದೆ. ಇಟ್ ಈಸ್ ಅನ್ರಿಲೆವೆಂಟ್ ಅಂತ ಹೇಳ್ತಾ ಇದೆ. ಸೊ ಆರ್ಟಿಕಲ್ 201ಗೆ ಇದು ಸಂಬಂಧಪಟ್ಟಿಲ್ಲ ಅನ್ನುವಂಥದ್ದನ್ನ ಹೇಳಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಅದನ್ನ ಇಲ್ಲಿ ಚರ್ಚೆ ಮಾಡಿಲ್ಲ ಅಂತೇಳಿ ಹೇಳ್ತಾ ಇದೆ. ನೆಕ್ಸ್ಟ್, ಸೊ ನೆಕ್ಸ್ಟ್ ಆರ್ಟಿಕಲ್, ನೆಕ್ಸ್ಟ್ ಕ್ವಶನ್ ಇಟ್ ವಾಸ್ ರಿಲೇಟೆಡ್ ಟು ದ 13th ಕ್ವಶನ್, 13ನೇ ಪ್ರಶ್ನೆ. ಆರ್ ದ ಪವರ್ಸ್ ಅಂಡರ್ 142 ಲಿಮಿಟೆಡ್ ಓನ್ಲಿ ಟು ದ ಪ್ರೊಸೀಜರಲ್ ಲಾ? ಇಲ್ಲಿ 142ನೇ ವಿಧಿಯಲ್ಲಿರುವಂತಹ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಗಳು ಕೇವಲ ಕಾನೂನಿನ ಪ್ರಕ್ರಿಯೆಗೆ ಮಾತ್ರ ಸಂಬಂಧಪಡುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದೆ. ಆದ್ರೆ ಇದಕ್ಕೂ ಸಹ ಈಗ ಸುಪ್ರೀಂ ಕೋರ್ಟ್ ಇರ್ರಿಲೆವೆಂಟ್ ಅಂತ ಹೇಳ್ತಾ ಇದೆ, ಅದು ಇದಕ್ಕೆ ಸಂಬಂಧ ಪಟ್ಟಿಲ್ಲ ಅನ್ನುವಂಥ ಅಂಶವನ್ನ ಹೇಳ್ತಾ ಇದೆ. ಸೊ ದ 13 ಕ್ವಶನ್ಸ್ ವಾಸ್ ಆಲ್ಸೋ ಆನ್ಸರ್ಡ್. ಅಂಡ್ ದ ಲಾಸ್ಟ್ ಕ್ವಶನ್, ದ 14th ಕ್ವಶನ್ ಕೇಳುತ್ತಿರುವಂತದ್ದು, ಕ್ಯಾನ್ ಸೆಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಬಿ ರಿಸಾಲ್ವ್ಡ್ ಬೈ ದ ಸುಪ್ರೀಂ ಕೋರ್ಟ್ ವಯಾ ಆರ್ಟಿಕಲ್ 131? ಸೊ ಕೇಂದ್ರ ಮತ್ತು ರಾಜ್ಯದ ಅಧಿಕಾರಗಳು 131ನೇ ವಿಧಿಗೆ ಅನುಸಾರವಾಗಿ ಏನು ಆ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಅಧಿಕಾರಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ 131ನೇ ವಿಧಿ ಎಲ್ಲಿದಾವ? ಹಾಗಿದ್ದಾಗ 131ನೇ ವಿಧಿ ಹೇಳ್ತಿರುವಂತದ್ದು ಇಟ್ ಈಸ್ ಒರಿಜಿನಲ್ ಜೂರಿಸ್ಡಿಕ್ಷನ್, ಮೂಲ ಅಧಿಕಾರ ವ್ಯಾಪ್ತಿ ಅಂತೇಳಿ ಕರೆಯಲಾಗುತ್ತೆ. ಸೊ ಈ ಮೂಲ ಅಧಿಕಾರ ವ್ಯಾಪ್ತಿಗಳು ಇದಕ್ಕೆ ಅಗೇನ್ ಸಂಬಂಧಪಟ್ಟಿಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ವಾದ. ಸೊ ಸುಪ್ರೀಂ ಕೋರ್ಟ್ ಇದಕ್ಕೂ ಸಹ ಉತ್ತರವನ್ನ ನೀಡಿಲ್ಲ. ಸೊ ಆಸ್ ಇಟ್ ವಾಸ್ ಆಲ್ಸೋ ಅನ್ಆನ್ಸರ್ಡ್ ಅಂತ ನೋಡ್ತಾ ಇದ್ದೀವಿ. ಇಟ್ ಈಸ್ ಆಲ್ಸೋ ನಾಟ್ ರಿಲೇಟೆಡ್ ಟು ಆರ್ಟಿಕಲ್ 200 and 201, ಹಾಗಾಗಿ ಇದಕ್ಕೆ ಉತ್ತರವನ್ನ ನೀಡಿಲ್ಲ. ಸೊ ಹಾಗಾಗಿ ಇಲ್ಲಿ ಗಮನದಲ್ಲಿರ್ಲಿ, 12, 13, 14ನೇ ಪ್ರಶ್ನೆಗಳಿಗೆ ಇನ್ನೂ ಉತ್ತರವನ್ನ ನೀಡಿಲ್ಲ ಸರ್ವೋಚ್ಚ ನ್ಯಾಯಾಲಯ, ಯಾಕಂದ್ರೆ ಅದು ಇರ್ರಿಲೆವೆಂಟ್ ಅಂತ ಹೇಳ್ತಾ ಇದೆ. ಸೊ ಈಗ ರಿಲೆವೆನ್ಸ್ ಇರುವಂತದ್ದು ಯಾವುದು ಅಂದ್ರೆ 1ರಿಂದ 11ನೇ ಪ್ರಶ್ನೆಗಳು ಅದಕ್ಕೆ ಉತ್ತರವನ್ನ ಕೊಟ್ಟಿದೆ. ಸೊ 2025ರ ನವೆಂಬರ್ ತಿಂಗಳಲ್ಲಿ, ಈಗ ರೀಸೆಂಟ್ ಒಂದು 10-15 ಡೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಏನೋ ಉತ್ತರಗಳನ್ನ ನೀಡಿದೆ. ಸೊ ಇವೆಲ್ಲವೂ ಏನೋ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಏನು ಸುಪ್ರೀಂ ಕೋರ್ಟ್ ರೆಸ್ಪಾನ್ಸ್ ಅಂತ ನೋಡ್ತೀವಿ. ಸೊ ಸರ್ವೋಚ್ಚ ನ್ಯಾಯಾಲಯದ ಪ್ರತಿಕ್ರಿಯೆಗಳು, ರಾಷ್ಟ್ರಪತಿಯವರ ಉಲ್ಲೇಖಗಳಿಗೆ ಏನೋ ಸರ್ವೋಚ್ಚ ನ್ಯಾಯಾಲಯದ ಪ್ರತಿಕ್ರಿಯೆಗಳು ಅಂತೇಳಿ ಕರಿತೀವಿ. ಸೊ ಆನ್ ದ ಬೇಸಿಸ್ ಆಫ್ ದೀಸ್ ಆಸ್ಪೆಕ್ಟ್ಸ್, ಸೊ ಯಾವ ರೀತಿಯಾದ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಅನ್ನುವಂಥದ್ದನ್ನು ನೋಡೋಣ. ಸೊ ಈ ರೀತಿಯಾದ ಪ್ರಶ್ನೆಗಳನ್ನ UPSC ಮತ್ತು ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತಹ ಸಾಧ್ಯತೆಗಳು ಹೆಚ್ಚಿದಾವೆ ಅಂಡ್ ಕೇಳ್ತಾನು ಇರ್ತಾನೆ. ಸೊ ಅದನ್ನ ಯಾವ ರೀತಿ ಕೇಳ್ತಾನೆ, ಹೇಗೆ ನಾವು ರಿಸಾಲ್ವ್ ಮಾಡ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆನ ಮಾಡೋಣ. ಸೊ ಆಲ್ರೆಡಿ UPSC ಅಲ್ಲಿ ಕೇಳಿದಾನೆ. ದ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಡಿಸ್ಕ್ರಿಷನರಿ ಪವರ್ಸ್ ಗಿವನ್ ಟು ದ ಗವರ್ನರ್ ಆಫ್ ಸ್ಟೇಟ್? ಸೊ ರಾಜ್ಯದ ರಾಜ್ಯಪಾಲರಿಗೆ ಈ ಕೆಳಗಿನ ಯಾವ ಅಂಶಗಳು ವಿಶೇಷ ಅಧಿಕಾರಗಳನ್ನಾಗಿ ಕೊಟ್ಟಿದೆ ಅಂತ ಕೇಳ್ತಾ ಇದ್ದಾನೆ. ದ ಫಸ್ಟ್ ಒನ್, ದ ಸೆಂಡಿಂಗ್ ಎ ರಿಪೋರ್ಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ ಇಂಪೋಸಿಂಗ್ ದ ಪ್ರೆಸಿಡೆಂಟ್ಸ್ ರೂಲ್. ಸೊ ರಾಷ್ಟ್ರಪತಿಯವರ ಏನೋ ಆಳ್ವಿಕೆಗೆ ಶಿಫಾರಸುಗಳನ್ನು ಮಾಡುವಂಥದ್ದು, ಅಪಾಯಿಂಟಿಂಗ್ ದ ಮಿನಿಸ್ಟರ್ಸ್, ಮಂತ್ರಿಮಂಡಲವನ್ನ ನೇಮಕ ಮಾಡುವಂಥದ್ದು, ರಿಸರ್ವಿಂಗ್ ಸರ್ಟೆನ್ ಬಿಲ್ಸ್ ಪಾಸ್ಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಫಾರ್ ಕನ್ಸಿಡರೇಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈಗ ತಾನೇ ಹೇಳಿದ್ವಲ್ಲ ನಾವು, ರಾಜ್ಯದ ಮಸೂದೆಗಳನ್ನ ರಾಷ್ಟ್ರಪತಿಗೆ ಏನು ಕಳುಹಿಸುವಂಥದ್ದು. ಅಂಡ್ 4ನೇದು, ಇಟ್ ವಾಸ್ ಮೇಕಿಂಗ್ ದ ರೂಲ್ಸ್ ಟು ಕಂಡಕ್ಟ್ ದ ಬಿಸ್ನೆಸ್ ಆಫ್ ದ ಸ್ಟೇಟ್ ಗವರ್ಮೆಂಟ್. ಸೊ ರಾಜ್ಯ ಸರ್ಕಾರಗಳಲ್ಲಿ ಏನೋ ವ್ಯವಹಾರಗಳನ್ನ ಏನೋ ಕಾರ್ಯರೂಪಕ್ಕೆ ತರುವಂಥದ್ದು ಅಥವಾ ರಚನೆ ಮಾಡುವಂತ ಅಧಿಕಾರಗಳು ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ಇದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಇದರಲ್ಲಿ ವಿಶೇಷ ಅಧಿಕಾರಗಳು ಯಾವ್ದಿದಾವೆ, ರಾಜ್ಯಪಾಲರಿಗೆ ಇರುವಂತ ವಿಶೇಷ ಅಧಿಕಾರಗಳು ಯಾವ್ದಿದೆ ಅಂತೇಳಿ ಕೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಅಂಶ ಏನು ಅಂತಂದ್ರೆ, ಯಾವ ಅಧಿಕಾರಗಳು ವಿಶೇಷ ಅಧಿಕಾರಗಳಿದಾವೆ ಅಂತ ಹೇಳ್ತಾ ಇದ್ದಾನೆ. ಸೊ ಅಗೇನ್ ನೋಡ್ರಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಕ್ವಶನ್ ಅಂತ ನೋಡಿದಾಗ, ದ ಫಸ್ಟ್ ಒನ್, ದ ಸೆಂಡಿಂಗ್ ಅ ರಿಪೋರ್ಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ ಇಂಪೋಸಿಂಗ್ ದ ಪ್ರೆಸಿಡೆಂಟ್ಸ್ ರೂಲ್. ಸೊ ಇಲ್ಲಿ ಪ್ರೆಸಿಡೆಂಟ್ಸ್ ರೂಲ್ ಅನ್ನ ಇಂಪೋಸ್ ಮಾಡುವಂತ ಸಂದರ್ಭದಲ್ಲಿ ಸಲಹೆಗಳನ್ನ ನೀಡುವಂತದ್ದು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ಅಲ್ಟಿಮೇಟ್ಲಿ ದ ಗವರ್ನರ್ ಮಸ್ಟ್ ಅಂಡ್ ಶುಡ್ ನೀಡ್ ಟು ರಿಪೋರ್ಟ್ ಟು ದ ಪ್ರೆಸಿಡೆಂಟ್ ಫಾರ್ ಇಂಪೋಸಿಂಗ್ ದ ಪ್ರೆಸಿಡೆಂಟ್ಸ್ ರೂಲ್. ರಾಷ್ಟ್ರಪತಿ ಆಳ್ವಿಕೆಯನ್ನು ರಾಜ್ಯದಲ್ಲಿ ಜಾರಿಗೆ ತರಬೇಕಾದ್ರೆ ಅಲ್ಲಿ ರಾಷ್ಟ್ರಪತಿಯವರ ಒಪ್ಪಿಗೆ ಕಡ್ಡಾಯವಾಗಿ ಬೇಕೇ ಬೇಕು. ಆ ರಿಪೋರ್ಟ್ ಅನ್ನ ರಾಷ್ಟ್ರಪತಿ ಅವರಿಗೆ ಕಳಿಸುವಂತದ್ದು, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಅಪಾಯಿಂಟಿಂಗ್ ದ ಮಿನಿಸ್ಟರ್ಸ್. ಸೊ ಅಪಾಯಿಂಟಿಂಗ್ ದ ಮಿನಿಸ್ಟರ್ಸ್ ವಾಸ್ ಡನ್ ಬೈ ದ ಚೀಫ್ ಮಿನಿಸ್ಟರ್. They are elected by the finally they will be taking the oath from the governor ಅಂತ ನೋಡ್ತೀವಿ. ಬಟ್ ಯೂಶಲಿ they were being appointed by the
ಯಾವುದು ಮಿನಿಸ್ಟರ್ಸ್ ಅಂತೇಳಿ ಕರೆಯಲಾಗುತ್ತೆ. ಕೇವಲ ಅವರು ಮಿನಿಸ್ಟರ್ಸ್ಗಳನ್ನ ಅಪಾಯಿಂಟ್ ಮಾಡುವಂಥದ್ದು ಚೀಫ್ ಮಿನಿಸ್ಟರ್ ಅಂತ ನೋಡ್ತೀವಿ. ನೆಕ್ಸ್ಟ್ ರಿಸರ್ಟಿಂಗ್ ಸರ್ಟನ್ ಬಿಲ್ಸ್, ಈಗ ತಾನೇ ಹೇಳಿರುವಂತದ್ದು ನಾವು 200ನೇ ವಿಧಿಗೆ ಅನುಸಾರವಾಗಿ ರಾಜ್ಯಪಾಲರು ನಿರ್ದಿಷ್ಟ ಮಸೂದೆಯನ್ನು ರಾಜ್ಯದ ಮಸೂದೆಯನ್ನ ರಾಷ್ಟ್ರಪತಿಯವರಿಗೆ ಕಳುಹಿಸಬಹುದು. ನೆಕ್ಸ್ಟ್ ಮೇಕಿಂಗ್ ದ ರೂಲ್ಸ್ ಟು ಕಂಡಕ್ಟ್ ದ ಬಿಸ್ನೆಸ್ ಆಫ್ ಸ್ಟೇಟ್ ಗವರ್ಮೆಂಟ್. ಸೊ ರಾಜ್ಯ ಸರ್ಕಾರದಲ್ಲಿ ನಿರ್ದಿಷ್ಟ ಕಾರ್ಯನಿರ್ವಹಣೆಗಳನ್ನ ರಚನೆ ಮಾಡುವಂತಹ ಅಧಿಕಾರಗಳು. ಸೊ ಯೂಶಲಿ ಇದು ರಾಜ್ಯಪಾಲರಿಗೆ ಅಧಿಕಾರ ಇರಲ್ಲ. ಸೊ ದ ಕಂಡಕ್ಟ್ ಆಫ್ ಬಿಸ್ನೆಸ್ ವಾಸ್ ಗಿವನ್ ಬೈ ದ ರೂಲ್ಸ್ ಆಫ್ ಪ್ರೊಸೀಜರ್ ಅಂತ ನೋಡ್ತೀವಿ ನಾವು. ಸೊ ಇಲ್ಲಿ ಆಯಾ ಸದನದ ರೂಲ್ಸ್ ಆಫ್ ಪ್ರೊಸೀಜರ್ ಅಂತ ಕರಿತೀವಿ. ಆ ಸದನದ ಪ್ರಕ್ರಿಯೆಗೆ ಅನುಸಾರವಾಗಿ ರಚನೆ ಮಾಡಿರುವಂತದ್ದನ್ನು ನೋಡ್ತೀವಿ. ಹಾಗಿದ್ದಾಗ ದ ಆಪ್ಷನ್ ಇಸ್ 1 and 3 ಓನ್ಲಿ. ಆನ್ಸರ್ ಇದಕ್ಕೆ 1 and 3 ಮಾತ್ರ. 1 ಸರಿ ಮತ್ತೆ 3 ಸರಿ, 2 ಮತ್ತೆ 4ನೇದು ರಾಂಗ್ ಅಂತ ನೋಡ್ತೇವೆ. Then the second question, with reference to article 200 of the constitution, consider the following statements. ಈಗ ತಾನೇ ನೋಡಿರುವ ಹಾಗೆ 200ನೇ ವಿಧಿಗೆ ಅನುಸಾರವಾಗಿ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಅದರಲ್ಲಿ ನಾವು ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತಾ ಇದ್ದಾನೆ ಅವನು. ಯಾವುದು ಸರಿ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ದ ಗವರ್ನರ್ ಮೇ ರಿಟರ್ನ್ ಎ ಬಿಲ್ ಫಾರ್ ರೀಕನ್ಸಿಡರೇಷನ್ ಓನ್ಲಿ ಇಫ್ ಇಟ್ ಇಸ್ ಅ ಮನಿ ಬಿಲ್. ಸೊ ಅಗೇನ್ ಇಲ್ಲೇ ನಾವು ಚರ್ಚೆ ಮಾಡಬೇಕಾಗಿರುವಂತ ಅಂಶ. ಸೊ ಮನಿ ಬಿಲ್ ಇಟ್ ಈಸ್ ಪ್ರಯರ್ ಅಪ್ರೂವಲ್ ಆಫ್ ದ ಗವರ್ನರ್ ಇಂದನೇ ಒಪ್ಪಿಗೆ ಆಗಿರುತ್ತೆ. ಹಾಗಾಗಿ ಮನಿ ಬಿಲ್ ಅನ್ನ ಯಾವುದೇ ಸಂದರ್ಭದಲ್ಲಿ ಏನು ಶಾಸಕಾಂಗಕ್ಕೆ ಹಿಂದಕ್ಕೆ ಕಳುಹಿಸುವಂತ ಅಧಿಕಾರಗಳು ಇರಲ್ಲ. ದ ಗವರ್ನರ್ ಕಾಂಟ್ ರೀಸೆಂಟ್ ಆರ್ ದ ಕಾಂಟ್ ರಿಟರ್ನ್ ಅ ಮನಿ ಬಿಲ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂತ ನೋಡ್ತೀವಿ. ವೈ? ಬಿಕಾಸ್ ದ ಮನಿ ಬಿಲ್ ಈಸ್ ಪ್ರಪೋಸ್ಡ್ ಓನ್ಲಿ ಬೈ ದ ಪ್ರಯರ್ ಅಪ್ರೂವಲ್ ಆಫ್ ದ ಗವರ್ನರ್. ಸೊ ಅಲ್ಟಿಮೇಟ್ಲಿ ದ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಇದು ಮನಿ ಬಿಲ್ ಬಿಟ್ಟು ಬೇರೆ ಯಾವ್ದಾರು ಆಪ್ಷನ್ಸ್ ಕೊಟ್ಟಿದ್ರೆ, ಬೇರೆ ಯಾವ್ದಾರು ಮಸೂದೆಗಳು ಕೊಟ್ಟಿದ್ರೆ ಅದು ಕರೆಕ್ಟ್. ಬಟ್ ಸಾಮಾನ್ಯ ಮಸೂದೆ ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಅಂದ್ರೆ ಅದು ಧನ ಮಸೂದೆ ಅಂತ ಕೊಡ್ತಾ ಇದ್ದಾನೆ. ಹಾಗಾಗಿ ಧನ ಮಸೂದೆಯನ್ನು ಯಾವುದೇ ಸಂದರ್ಭದಲ್ಲಿ ರಾಜ್ಯಪಾಲರು ಹಿಂದಕ್ಕೆ ಕಳುಹಿಸುವಂತ ಅಧಿಕಾರವನ್ನ ಹೊಂದಿಲ್ಲ. ಸೊ ಫಸ್ಟ್ ಆಪ್ಷನ್ ಈಸ್ ರಾಂಗ್ ಅಂದಾಗ ಅಗೇನ್ ನೋಡ್ರಿ, ಆಲ್ ದ 3 ಆಪ್ಷನ್ಸ್ ವಿಲ್ ಗೋನ್. ಫಸ್ಟ್ ಆಪ್ಷನ್ ಅನ್ನುವಂಥದ್ದು ಎಲ್ಲಿ ಇದೆ ಅಂತ ಗೊತ್ತಿದೆ, ಅದು ರಾಂಗ್ ಅಂತ ನಮಗೆ ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ನಮಗೆ ಆನ್ಸರೇ ಸಿಗ್ತಿಲ್ಲ. ಸೊ ದ ಆನ್ಸರ್ ಈಸ್ ಸಿ. ಯಾಕಂದ್ರೆ ಫಸ್ಟ್ ಆಪ್ಷನ್ ರಾಂಗ್ ಅಂತ ನಮಗೆ 100% ಗೊತ್ತಿರೋದ್ರಿಂದ ಆಟೋಮೆಟಿಕ್ ಆಗಿ ಸಿ ಆಪ್ಷನ್ ಇಸ್ ಕರೆಕ್ಟ್. ಅಂದ್ರೆ ದ ಗವರ್ನರ್ ಮೇ ರಿಸರ್ವ್ ಎನಿ ಬಿಲ್ ಫಾರ್ ದ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್. ಸೊ ರಾಷ್ಟ್ರಪತಿ ಅವರಿಗೆ ಯಾವುದೇ ಮಸೂದೆಯನ್ನು ಬೇಕಾದ್ರೂ ರಾಜ್ಯಪಾಲರು ಮೀಸಲಿಡಬಹುದು. ಅದೇ ರೀತಿ ದ ಗವರ್ನರ್ ಈಸ್ ಬೌಂಡ್ ಟು ಗಿವ್ ಅಸೆಂಟ್ ಇಫ್ ದ ಬಿಲ್ ಇಸ್ ರೀಕನ್ಸಿಡರ್ಡ್ ಅಂಡ್ ಪಾಸ್ಡ್ ಅಗೇನ್ ಬೈ ದ ಸ್ಟೇಟ್ ಲೆಜಿಸ್ಲೇಷನ್. ಒಮ್ಮೆ ಹಿಂದಕ್ಕೆ ಕಳುಹಿಸಿರುವಂತಹ ಮಸೂದೆಯು ರಾಜ್ಯ ಶಾಸಕಾಂಗದಿಂದ ಪುನಃ ಯಾವುದೇ ಬದಲಾವಣೆಗಳಿಲ್ಲದೆ ರಾಜ್ಯಪಾಲರಿಗೆ ಬಂದಾಗ ಅಲ್ಲಿ ಒಪ್ಪಿಗೆಯನ್ನು ಕೊಡುವಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಕಡ್ಡಾಯವಾಗಿರುವಂತಹ ಅಂಶವನ್ನ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಆಪ್ಷನ್ 2 and 3 ಆರ್ ಕರೆಕ್ಟ್. ಹಾಗಾಗಿ ಸಿ ಆಪ್ಷನ್ ಇಸ್ ಕರೆಕ್ಟ್ ಅಂತ ನೋಡ್ತೀವಿ. ಇದನ್ನೇ ಎಲಿಮಿನೇಷನ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಸೊ ಕಾಲ್ಡ್ ಆಸ್ಪಿರೆಂಟ್ಸ್ ಗಳು ನೀವು ಇದನ್ನೇ ಮಾಡಬೇಕಾಗಿರುವಂತದ್ದು. ಸೊ ಈ ರೀತಿಯಾದ ಈಸಿ ಟ್ರಿಕ್ಸ್ ಗಳ ಮೂಲಕ, ಈ ರೀತಿಯ ಟೆಕ್ನಿಕ್ಸ್ ಗಳ ಮೂಲಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಹೇಗೆ ಸಕ್ಸಸ್ ಆಗ್ಬೇಕು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು, ಹೆಚ್ಚೆಚ್ಚಾಗಿ ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ವಿಡಿಯೋಸ್ ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದರ ಮುಖಾಂತರ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ನಿಮ್ಮಿಂದ ಬರಲಿ ಅಂತ ಹೇಳ್ತಾ, ನಿಮ್ಮ ಕಮೆಂಟ್ಸ್ ಗಳಾಗಿರ್ಬೋದು, ನಿಮ್ಮ ಶೇರ್ಗಳು, ನಿಮ್ಮ ಲೈಕ್ಸ್ ಗಳಿಂದ ನಮಗೆ ಉತ್ಸುಕರಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಸೊ ಯಾವುದೇ ರೀತಿಯಲ್ಲಿ ಯಾವುದೇ ಸಮಸ್ಯೆಗಳಿದ್ರು, ಓದುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಡೌಟ್ಸ್ ಗಳಿದ್ರು ಸಹ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡೋದರ ಮುಖಾಂತರ ನಿಮ್ಮ ಡೌಟ್ಸ್ ಗಳನ್ನ ರಿಸಾಲ್ವ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.